ವಿಷಯವನ್ನ ಅಭ್ಯಾಸಿಸ್ತಾ ಇದ್ದೇವೆ. How not to commit sin. ಹೇಗೆ ನಾವು ಪಾಪ ಮಾಡದೆ ಇರ್ಲಿಕ್ಕೆ ಸಾಧ್ಯ? Now, sin is a reality, isn't it? ಪಾಪವೆನ್ನುವಂಥದ್ದು ನೈಜವಾಗಿದೆ. And we all face this sinful situation in our life. ನಮ್ಮ ಜೀವಿತಗಳಲ್ಲಿ ಈ ಒಂದು ಪಾಪದ ಒಂದು ಸನ್ನಿವೇಶಗಳನ್ನ ಹಾದು ಹೋಗುತ್ತೇವೆ. We know we are believers. ನಾವು ವಿಶ್ವಾಸಿಗಳಾಗಿದ್ದಾಗೂ ಕೂಡ We know we are people who have accepted Jesus Christ as our Savior and Lord. ನಾವು ನಮಗೆ ಚೆನ್ನಾಗಿ ಗೊತ್ತು ನಾವು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಅಂತವರಾಗಿದ್ದೇವೆ. We have received the forgiveness of sin. ನಾವು ದೇವರಿಂದ ಕ್ಷಮಾಪಣೆಯನ್ನು ಕೂಡ ಹೊಂದಿದ್ದೇವೆ. We have redemption in the blood of Jesus Christ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಕ್ಷಮಾಪಣೆ ಬಿಡುಗಡೆಯನ್ನು ಕೂಡ ಹೊಂದಿದ್ದೇವೆ. We have become a new creation in the Lord Jesus Christ. ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಕೂಡ ಆಗಿದ್ದೇವೆ. Yeah, in 2 Corinthians chapter 5 and verse 17, we read very clearly, if any man be in Christ, he is a new creation. All things are passed away. Behold, everything has become new. 2 ಕೊರಿಂಥ 5:17 ವಾಕ್ಯದಲ್ಲಿ ನೋಡುವಾಗ ಎಲ್ಲವೂ ಯಾವನವನು ಕ್ರಿಸ್ತನಲ್ಲಿದ್ದಾನೆ ಎಲ್ಲವೂ ನೂತನವಾಯಿತು ಎಂಬುದಾಗಿ, ಎಲ್ಲವೂ ನೂತನವಾಗಿದೆ ಎಂದು ಹೇಳುವಾಗ ಹಳೆಯದೆಲ್ಲವೂ ಹೊರಟು ಹೋಗಿ ಸಂಪೂರ್ಣವಾಗಿ ನೂತನವಾಗಿತ್ತು ಎಂಬುದಾಗಿ ನೋಡುತ್ತೇವೆ. The truth that we need to understand in our life is this. ನಾವು ನಮ್ಮ ಜೀವಿತಗಳಲ್ಲಿ ಈ ಸಂಗತಿಯನ್ನ ಅರ್ಥೈಸಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. We have received the forgiveness of sin. ನಮಗೆ ಪಾಪಗಳ ಕ್ಷಮಾಪಣೆ ದೊರಕಿದೆ. We have overcome, we have been freed from the law of sin and death. ನಾವು ದೇವರ ಒಂದು ಆ ನ್ಯಾಯ ತೀರ್ಪು ಮತ್ತು ವಿಶೇಷವಾಗಿ ಆ ಶಿಕ್ಷೆಯಿಂದ ತಪ್ಪಿಸಿಕೊಂಡಿದ್ದೇವೆ. We still live in this body of sin. ಆದಾಗ್ಯೂ ಕೂಡ ನಾವು ಪಾಪಮಯವಾದ ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ. And we need to understand that we still do have the nature to commit sin in our life. ನಾವು ಬಹಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನೆಂದರೆ ನಾವು ಶರೀರದಲ್ಲಿ ಇರುವ ತನಕ ಇನ್ನೂ ಪಾಪದ ಸ್ವಭಾವದಲ್ಲಿ ಇರುವ ಕಾರಣ ಪಾಪ ಮಾಡುವ we are liberated from the penalty of sin. ನಾವು ಪಾಪದ ದಂಡನೆಯನ್ನಾದರೂ ತಪ್ಪಿಸಿಕೊಂಡಿದ್ದೇವೆ. But we are still living in a situation where we can commit sin in our life. ಆದರೆ ಇವತ್ತಿಗೂ ಕೂಡ ಪಾಪ ಮಾಡುವಂತ ಸಂದರ್ಭ ಅಥವಾ ಸನ್ನಿವೇಶದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Now, God's work in liberating us from sin is seen in Romans chapter 8 and verses 1 to 4. ದೇವರ ವಾಕ್ಯ ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 1ರಿಂದ 4ನೇ ವಾಕ್ಯದಲ್ಲಿ ದೇವರು ನಮ್ಮ ರಕ್ಷಣೆಗೋಸ್ಕರ ಬಿಡುಗಡೆಗೋಸ್ಕರವಾಗಿ ಮಾಡಿದ ಕಾರ್ಯವನ್ನು ನಾವು ನೋಡುವಂತವರಾಗಿದ್ದೇವೆ. Where we see three things that has happened in our life. ಅಲ್ಲಿ ಹೇಳಲ್ಪಟ್ಟಂತಹ 3 ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ನೆರವೇರಿಸಲ್ಪಟ್ಟಿವೆ. Now, what do we read there in Romans chapter 8? ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಏನನ್ನು ನೋಡುತ್ತೇವೆ ಎಂಬುದು ನೋಡುವಾಗ, there is therefore no condemnation for those who are in Christ Jesus, for the law of the Spirit of life has set you free in Christ Jesus from the law of sin and death. ದೇವರ ವಾಕ್ಯದಲ್ಲಿ ನೋಡುವಾಗ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. Yeah, for God has done what the law weakened by the flesh could not do, by sending his own son in the likeness of sinful flesh, and for sin he condemned sin in the flesh, in order that the righteous requirement of the law might be fulfilled in us who walk not according to the flesh but according to the Spirit. ಮುಂದಿನ ವಾಕ್ಯ ಭಾಗದಲ್ಲಿ ನೋಡುವಾಗ, ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮದ ನೇಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನೇಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು, ಮತ್ತು ಅದು ಏನೆಂದರೆ ಪಾಪ ನಿವಾರಣೆಗಾಗಿ ತನ್ನ ಮಗನಾದ ಪಾಪಾಧೀನನಾದಂತಹ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. So we are people who do not walk according to the flesh but according to the Spirit. ಆದರೆ ನಾವು ಶರೀರ ಭಾವಾಧೀನವಾಗಿ ನಡೆಯುವಂತವರಾಗಿರದೆ ದೇವರ ಆತ್ಮನನ್ನ ಆಧಾರ ಮಾಡಿಕೊಂಡು ನಡೆಯುವಂತವರ ಜವಾಬ್ದಾರಿಯಲ್ಲಿದ್ದೇವೆ. Now, what are the three things that has happened? ಅಲ್ಲಿ 3 ಸಂಗತಿಗಳು ಏನು ಆಗಿದೆ ಎಂದು ನೋಡೋಣ. Number 1, we are free from condemnation. ನಮಗೆ ಅಪರಾಧ ನಿರ್ಣಯದಿಂದ ಬಿಡುಗಡೆಯಾಗಿದೆ. The day we received Jesus Christ as our Savior and Lord, accepted him, received the forgiveness of sin, we are free from condemnation.
ನಾವು ಯಾವ ದಿನ ಕರ್ತನಾದ ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಒಡೆಯನೆಂಬುದಾಗಿ ಅಂಗೀಕಾರ ಮಾಡಿಕೊಂಡಿದ್ದೆವು, ಆ ಕ್ಷಣವೇ ದೇವರಿಂದ ದೃಷ್ಟಿಯಲ್ಲಿ ನಾವು ಅಪರಾಧ ನಿರ್ಣಯದಿಂದ ಬಿಡುಗಡೆ ಹೊಂದಿದ್ದೇವೆ. God's judgment of hellfire is no more in our life. ನಮ್ಮ ಜೀವಿತಗಳಲ್ಲಿ ನರಕ ಯಾತನೆ ಅನ್ನುವಂತ ಅನುಭವ ಇಲ್ಲವೇ ಇಲ್ಲ. We will not go to hell. ನಾವು ನರಕಕ್ಕೆ ಹೋಗುವುದೇ ಇಲ್ಲ. That is a joyful thing, isn't it? ಅದು ತುಂಬಾ ಸಂತೋಷಕರವಾದ ಸಂಗತಿ ಅಲ್ಲ? Many times that gives us that is the basis of our believing in the Lord Jesus Christ. ಅನೇಕ ಬಾರಿ ನಾವು ನೋಡುವಾಗ ಇದೇ ನಾವು ಕರ್ತನಲ್ಲಿ ನಂಬಿಕೆ ಇಡೋಕೆ ಮೂಲ ಕಾರಣ ಎಂಬುದಾಗಿ ನಾವು ಸಂತೋಷಿಸುವಂತರಾಗಿದ್ದೇವೆ. But listen to this carefully. ಇದನ್ನು ಚೆನ್ನಾಗಿ ಗಮನಿಸಿರಿ. God has not saved us just that we may be saved from the hell and go to heaven. No, not only that. ದೇವರು ನಮ್ಮನ್ನು ನರಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ಹೋಗಬೇಕೆಂಬಂತ ಒಂದೇ ಒಂದು ಕಾರಣಕ್ಕಾಗಿ ರಕ್ಷಣೆಯನ್ನು ಕೊಡಲಿಲ್ಲ. That reality is there, no doubt about it. ಅದು ನಿಜವಾಗಿದ್ದು ಸತ್ಯವಾದಂತ ಸಂಗತಿಯಾಗಿದೆ, ಒಪ್ಪಿಕೊಳ್ಳುತ್ತೇವೆ. But there is more than that. ಅದಕ್ಕಿಂತ ಇನ್ನೂ ಮಿಗಿಲಾಗಿರುವಂತದ್ದು ಒಂದಿದೆ. God wants us to show to this world that we are people who are overcomers from the power of the world and from the power of sin. ಆದರೆ ದೇವರಿಗೆ ನಮ್ಮ ಕುರಿತಾಗಿ ನೋಡುವಾಗ ನಾವು ಆ ಪಾಪಾದಿನ ಸ್ವಭಾವದಲ್ಲಿರುವಂತಹ ನಾವುಗಳು ಈ ಒಂದು ಪಾಪದ ಮೇಲೆ ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯವಿದೆ ಎಂಬುದನ್ನು ದೇವರು ಸಾಬೀತುಪಡಿಸಲಿಕ್ಕೆ ಲೋಕಕ್ಕೆ ತಿಳಿಸಿಕೊಡುವುದಕ್ಕಾಗಿ ಈ ಕಾರ್ಯವನ್ನು ಮಾಡಿದ್ದಾರೆ. So we are free from condemnation, number one. ನಾವು ಮೊದಲನೇದಾಗಿ ನೋಡುವಾಗ ನಮಗೆ ಅಪರಾಧ ನಿರ್ಣಯವೂ ಇಲ್ಲ. And secondly, ಎರಡನೆಯದಾಗಿ chapter 8 verse 2 says we are free from the law of sin and death. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಧರ್ಮಶಾಸ್ತ್ರಾಧೀನ ಮತ್ತು ಪಾಪದ ಅಧೀನದಲ್ಲಿ ನಾವು ಇಲ್ಲ. Yeah, there is no more law of sin that was there. That is the punishment, the wrath of God which was coming on us. ನಮ್ಮ ಮೇಲೆ ದೇವರ ಉಗ್ರಕೋಪ ಬರುವಂತದ್ದು, ದೇವರ ಉಗ್ರಕೋಪದ ದಂಡನೆಯಲ್ಲಿ ನಾವು ಇಲ್ಲ. The wages of sin, that was death, is taken away from our life. ನಮ್ಮ ಜೀವಿತದಿಂದ ಮರಣವನ್ನು ತೆಗೆದುಹಾಕಲ್ಪಟ್ಟಿದೆ. We are possessors of eternal life with abundance of life with Christ. ನಾವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಸದಾಕಾಲ ಜೀವಿಸುವಂತ ಜೀವಿತಕ್ಕೆ ಕರೆಯಲ್ಪಟ್ಟಂತವರಾಗಿದ್ದೇವೆ. Now Jesus Christ said, I have come that you might have life and life in abundance. ಆ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂತ ಮಾತನ್ನು ನೆನೆಸುವಾಗ, ನಾನು ನಿಮಗೋಸ್ಕರ ಬಂದಿದ್ದೇನೆ, ನಿಮಗೆ ಜೀವ ಕೊಡುವುದಕ್ಕಾಗಿ ಮತ್ತು ನೀವು ಸದಾಕಾಲ ನನ್ನೊಟ್ಟಿಗೆ ಇರಬೇಕೆಂಬಂತ ಕಾರಣಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. You can lead a normal life, you can lead an abundant life. ನೀವು ಇಂತಹ ಒಂದು ಸಾಧಾರಣವಾದ ಸಾಮಾನ್ಯ ಜೀವಿತವನ್ನು ಜೀವಿಸಬಹುದು ಮತ್ತು ಅತ್ಯಂತವಾದಂತಹ ವಿಶಾಲಕರವಾದಂತಹ ಜೀವಿತವನ್ನು ಜೀವಿಸಬಹುದು. We are living in a time of pandemic, isn't it? ನಾವು ಈ ದಿನಗಳಲ್ಲಿ ಒಂದು ಆ ರೋಗದ ದಿನಮಾನಗಳನ್ನು ಹಾದು ಹೋಗ್ತಾ ಇದ್ದೇವೆ. You go to hospitals, ನೀವು ಆಸ್ಪತ್ರೆಗೆ ಹೋಗುವುದಾದರೆ, especially where corona patients are admitted, ಎಲ್ಲಿ ಕರೋನಾ ರೋಗಿಗಳು ಅಡ್ಮಿಟ್ ಆಗಿದ್ದಾರೋ ಆ ಆಸ್ಪತ್ರೆಗೆ ಹೋಗುವಾಗ you can see patients on bed. ಅಲ್ಲಿ ಪೇಷಂಟ್ಸ್ಗಳು ರೋಗಿಗಳು ಇರುವುದನ್ನು ನೋಡುತ್ತೇವೆ ಹಾಸಿಗೆಯ ಮೇಲೆ. But then there are people who are serving these patients. They are medical staff. ಅಲ್ಲಿರುವಂತಹ ವೈದ್ಯ ಅಧಿಕಾರಿಗಳು ಅವರಿಗೆ ಸಹಾಯ ಮಾಡುವಂತವ್ರು ನೋಡುವಾಗ they are medical staff. ಅವರು ವೈದ್ಯಕೀಯ ಒಂದು ತಂಡದವರಾಗಿದ್ದಾರೆ. Both of them have life. The one on the bed and the one who is helping them. ಒಬ್ಬ ಹಾಸಿಗೆ ಮೇಲೆ ಇರುವವನಿಗೂ ಮತ್ತು ಅವರಿಗೆ ಸೇವೆ ಮಾಡುವ ಇಬ್ಬರಲ್ಲಿಯೂ ಕೂಡ ಜೀವವಿದೆ. But who is enjoying real life? ಆದರೆ ಇಬ್ಬರಲ್ಲಿ ಯಾರು ತಮ್ಮ ಜೀವಿತವನ್ನ ಸಂತೋಷವಾಗಿ ಕಳೀತಾ ಇದ್ದಾರೆ? The one on the bed or the one who is serving them? ಹಾಸಿಗೆ ಮೇಲೆ ಇರುವಂತವರು ಅಥವಾ ಸೇವೆ ಮಾಡುವಂತವರು? Both have life, no doubt about it. ಏನು ಇದನ್ನಿಲ್ಲ, ಒಂದು ಎರಡು ಮಾತಿಲ್ಲ, ಇಬ್ಬರಲ್ಲಿಯೂ ಜೀವವೇ ಇದೆ. Now that is the situation of many believers today. ಅದೇ ರೀತಿಯಾದಂತಹ ಸ್ಥಿತಿಯಲ್ಲಿ ಅನೇಕ ವಿಶ್ವಾಸಿಗಳು ಇವತ್ತಿನ ದಿನಗಳಲ್ಲಿದ್ದಾರೆ. They say they have life. ಅವರು ಹೇಳುತ್ತಾರೆ ತಮ್ಮಲ್ಲಿ ಜೀವನ ಅಥವಾ ಜೀವವಿದೆ ಎಂಬುದಾಗಿ. Free from the law of sin and death. ಅವರು ಹೇಳುತ್ತಾರೆ ನಾವು ಪಾಪದ ಶಿಕ್ಷೆಯಿಂದ ಮತ್ತು ನರಕದಿಂದ ಮತ್ತು ಮರಣದಿಂದ ತಪ್ಪಿಸಿಕೊಂಡಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. But their life is not in abundance, but on the bed. ಆದರೆ ಅವರ ಜೀವಿತವು ಕರ್ತನಲ್ಲಿ ಸಂತೋಷಿಸುವಂತ ರೀತಿಯಲ್ಲಿ ಇಲ್ಲ, ಆದ್ರೆ ಹಾಸಿಗೆ ಮೇಲೆ ಇರುವ ಹಾಗೆ ಇದೆ. I hope you are able to understand that difference. ನೀವು ಅರ್ಥಿಸಿಕೊಳ್ಳುತ್ತಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ.
Now God has saved us from this penalty of sin and death, that we may be energetic and move on and express that life of abundance through our behavior. ನಾವು ಈ ಲೋಕದಲ್ಲಿ ದೇವರ ರಕ್ಷಣೆ ಅನುಭವವನ್ನು ಅನುಭವಿಸಿದ ಮೇಲೆ ನಾವು ಹೊರಟು ಹೋಗಿ ಕರ್ತನಾದ ಯೇಸು ಕ್ರಿಸ್ತನ ಮಾಡಿದಂತಹ ಶ್ರೇಷ್ಠ ಕಾರ್ಯವನ್ನು ಮತ್ತು ಆತನ ಅದ್ಭುತವಾದಂತಹ ಜೀವನ ಕೊಡುವಂತಹ ವಿಧಾನವನ್ನು ಲೋಕಕ್ಕೆ ಪ್ರಚುರಪಡಿಸುವರಾಗಿರಬೇಕು ನಮ್ಮ ಜೀವಿತಗಳಲ್ಲಿ ಎಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. Okay, what is the third thing? ಮೂರನೇ ಸಂಗತಿ ಏನಾಗಿದೆ? The efficacy of the work of Christ. ಕರ್ತನಾದ ಯೇಸು ಕ್ರಿಸ್ತನ ಕಾರ್ಯವನ್ನು ನಾವು ನೋಡುವಂತವರಾಗಿದ್ದೇವೆ. And that is seen in the perfection of fulfilling the righteous demand of God. ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಒಂದು ಕಾರ್ಯದಲ್ಲಿ ನೀತಿವಂತಿಕೆ ಕಾರ್ಯವನ್ನು ನೆರವೇರಿಸಲಿಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಪರಿಪೂರ್ಣವಾಗಿ ನೆರವೇರಿಸಿದ್ದನ್ನು ನೋಡುತ್ತೇವೆ. And that is the work of Christ in verses 3 and 4 of chapter 8. 8ನೇ ಅಧ್ಯಾಯ 3ನೇ ಮತ್ತು 4ನೇ ವಾಕ್ಯದಲ್ಲಿ ಅದು ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಕಾರ್ಯವಾಗಿದೆ. What is the righteousness of God? ದೇವರ ನೀತಿವಂತಿಕೆ ಏನಾಗಿತ್ತು? The righteousness of God is all that God is demanding and all that God approves. ದೇವರ ಒಂದು ನೀತಿವಂತಿಕೆ ನೋಡುವಾಗ ದೇವರು ಏನನ್ನು ಬಯಸ್ತಾ ಇದ್ದನ್ನು ಏನನ್ನು ಅಪೇಕ್ಷಿಸ್ತಾ ಇದ್ದನ್ನು ನೋಡುವಾಗ all that God demands, ದೇವರು ಏನನ್ನು ಎಲ್ಲವನ್ನು ಅಪೇಕ್ಷಿಸುವಂತನಾಗಿದ್ದಾನೆ. we could not fulfill those demands of God. ಆತನ ಇಚ್ಛೆಗಳನ್ನು ನಾವು ನೆರವೇರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. But who fulfilled that? ಆದರೆ ಆತನ ಇಚ್ಛೆಯನ್ನು ಯಾರು ನೆರವೇರಿಸಿದರು? Jesus Christ fulfilled that. ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸಿದನು. And that righteousness was put on us by Jesus Christ. ಆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೊರೆತಂತಹ ಆ ಒಂದು ನೀತಿವಂತಿಕೆಯನ್ನ ದೇವರು ನಮ್ಮ ಮೇಲೆ ನಮಗೆ ಹೊದಿಸಿದನು. So in the words of Paul in 2 Corinthians chapter 5 and verse 21. Yes, Sakal, once again. So in the words of Paul, as we read in 2 Corinthians chapter 5 and verse 21. 5ನೇ ಅಧ್ಯಾಯ 2ನೇ ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 21ನೇ ವಾಕ್ಯ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವುದನ್ನು ನೋಡುತ್ತೇವೆ. He says that we might become the righteousness of God. ನಾವು ದೇವರಲ್ಲಿ ನೀತಿವಂತರಾಗಿ ಇರಬೇಕು ಅನ್ನೋದಕ್ಕಾಗಿ. How? ಹೇಗೆ? By Christ becoming sin for us. ಯಾಕೆಂದ್ರೆ ಕ್ರಿಸ್ತನು ನಮಗೋಸ್ಕರವಾಗಿ ಪಾಪಾಧೀನವಾಗಿ ಮಾಡಲ್ಪಟ್ಟನು. Jesus Christ took our penalty and he gave that righteousness to us. ಯೇಸು ಕ್ರಿಸ್ತನು ನಮ್ಮ ಒಂದು ಪಾಪದ ದಂಡ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗೆ ನೀತಿವಂತಿಕೆಯನ್ನು ಕೊಟ್ಟನು. And the efficacy of the work of Christ is fulfilled in our life. ಯೇಸು ಕ್ರಿಸ್ತನ ಒಂದು ಆ ರಕ್ಷಣಾ ಕಾರ್ಯದಂತಹ ಒಂದು ಬೆಲೆಯನ್ನ ಕಟ್ಟುವಂತದ್ದು ನಮ್ಮ ಜೀವಿತಗಳಲ್ಲಿ ನೆರವೇರಿಸಲ್ಪಟ್ಟಿದೆ. But the fact is, we are still struggling to overcome sinful behaviors in our life. ಆದರೆ ನೈಜವಾದ ಸಂಗತಿ ಏನೆಂದು ನೋಡುವಾಗ ನಾವು ನಮ್ಮ ಜೀವಿತಗಳಲ್ಲಿ ಇನ್ನೂ ಕೂಡ ಈ ಹೊತ್ತಿಗೂ ಕೂಡ ಪಾಪದ ಕುರಿತಾಗಿ ನಾವು ಯಾವತ್ತಿಗೂ ಹೋರಾಡುವಂತವರಾಗಿದ್ದೇವೆ. ಪಾಪದ ಸ್ವಭಾವದೊಂದಿಗೆ ಹೋರಾಡುವಂತವರಾಗಿದ್ದೇವೆ. What is sin? ಹಾಗಾದರೆ ಪಾಪವೆಂದರೇನು? You can read it on the screen. ಮೇಲೆ ಕೊಟ್ಟಂತಹ ವಾಕ್ಯ ಭಾಗವನ್ನು ನಾವು ಓದುವಾಗ I have written a small definition of sin there. ಅಲ್ಲೊಂದು ಸ್ಕ್ರೀನ್ ಮೇಲೆ ಪಾಪದ ಕುರಿತಾದಂತಹ ಒಂದು ವ್ಯಾಖ್ಯಾನವನ್ನು ಬರೆಯಲ್ಪಟ್ಟಿದೆ. And it reads like this: sin is any lack of conformity to the moral perfection of God. That is, any form of disobedience to the revealed will of God is sin in a believer's life. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ನೋಡುವಾಗ ಪಾಪವೆಂದು ಏನೆಂದು ನೋಡುವಾಗ ದೇವರ ದೃಷ್ಟಿಯಲ್ಲಿ ಯಾವುದೇ ಒಂದು ವಿಧಾನದಲ್ಲಿ ಯಾವುದೇ ಒಂದು ನೈತಿಕ ದೃಷ್ಟಿಕೋನದಲ್ಲಿಯೂ ಕೂಡ ದೇವರಿಗೆ ಅವಿಧೇಯತೆ ಆದರೆ ಅದುವೇ ಪಾಪವಾಗಿದೆ. So, but is that possible in our life? ಅದು ನಮ್ಮ ಜೀವಿತಗಳಲ್ಲಿ ಸಾಧ್ಯವಿದೆಯಾ? Yes, it is possible. ಹೌದು, ನಮ್ಮ ಜೀವಿತಗಳಲ್ಲಿ ಆಗುತ್ತದೆ. And that is why God has given us that grace. ಆದ ಕಾರಣ ದೇವರು ತಾನೇ ನಮ್ಮ ಮೇಲೆ ತನ್ನ ಕೃಪೆಯನ್ನ ಒದಗಿಸಿದ್ದಾನೆ. That we may overcome any lack of conformity to the moral perfection of God. ನಾವು ಈ ದೇವರ ಒಂದು ನೈತಿಕವಾದಂತಹ ಬೆಲೆಯನ್ನ ನೆರವೇರಿಸುವುದಕ್ಕಾಗಿ ಕ್ರಿಯೆಯನ್ನು ನೆರವೇರಿಸುವುದಕ್ಕಾಗಿ ಪಾಪ ಸಿದ್ಧನ ಸ್ವಭಾವದ ಮೇಲೆ ಗೆಲುವನ್ನು ಸಾಧಿಸುವಂತಕ್ಕಾಗಿ ದೇವರು ತಾನೇ ನಮಗೆ ಕೃಪೆಯನ್ನು ಕೊಡುವಂತಾಗಿದ್ದಾನೆ. God's grace is given that we may overcome any form of disobedience to the revealed will of God. ದೇವರ ಒಂದು ಚಿತ್ತಕ್ಕನುಗುಣವಾಗಿ ಪ್ರಕಟಿಸಲ್ಪಟ್ಟ ಚಿತ್ತಕ್ಕನುಗುಣವಾಗಿ ನಾವು ಪಾಪಾದಿನ ಸ್ವಭಾವದ ಮೇಲೆ ಜಯವನ್ನ ಸಾಧಿಸುವುದಕ್ಕಾಗಿ ದೇವರು ಕೃಪೆಯನ್ನು ಕೊಡುವಂತನಾಗಿದ್ದಾನೆ.
So we will see how we slowly get into temptation and how we can overcome this temptation in our life. ನಾವು ನಮ್ಮ ಜೀವಿತಗಳಲ್ಲಿ ಯಾವ ರೀತಿಯಾಗಿ ಪಾಪದ ಸೆಳೆತಕ್ಕೆ ಹೋಗುತ್ತೇವೆ ಮತ್ತು ಪಾಪದ ಸೆಳೆತವನ್ನು ಇದನ್ನು ತಪ್ಪಿಸಿಕೊಂಡು ಅವುಗಳ ಮೇಲೆ ಗೆಲುವನ್ನು ಸಾಧಿಸಿ ಬರುವುದನ್ನು ನಾವು ನೋಡುವಂತವರಾಗಿದ್ದೇವೆ. So what is our responsibility? ಹಾಗಾದರೆ ನಮ್ಮ ಜವಾಬ್ದಾರಿಗಳೇನು? We should guard ourselves from falling into such a situation where we may disobey God's law. ನಾವು ನಮ್ಮ ಜೀವಿತಗಳನ್ನ ಕಾಪಾಡಿಕೊಳ್ಳಬೇಕು, ಸುರಕ್ಷತೆಯಲ್ಲಿ ಇಟ್ಟುಕೊಳ್ಳಬೇಕು. ಯಾವ ಸಂಗತಿಗಳು ನಮ್ಮನ್ನ ದೇವರ ವಾಕ್ಯಕ್ಕೆ ಅವಿಧೇಯತೆಗೆ ಒಳಪಡಿಸುತ್ತಂತ ಎಲ್ಲ ಸಂಗತಿಗಳಿಂದ ನಮ್ಮನ್ನು ನಾವೇ ಸ್ವ ನಿಯಂತ್ರಣದಲ್ಲಿ ಒಳಪಡಬೇಕು. And the process of being led to such a situation is known as temptation. ಇಂತಹ ಒಂದು ಅನುಭವಗಳನ್ನ ಹಾದು ಹೋಗುವಂತ ಸಂಗತಿಯೇ ಒಂದು ಶೋಧನೆ ಎಂಬುದಾಗಿ ನೋಡುತ್ತೇವೆ. Yeah, when you come to James chapter 1, ಯಾಕೋಬನ ಗ್ರಂಥ 1ನೇ ಅಧ್ಯಾಯಕ್ಕೆ ಬರುವಾಗ verses 13 to 18, 13ರಿಂದ 18 ವಾಕ್ಯ ಭಾಗವನ್ನು ನಾವು ನೋಡುವಾಗ there we read of how we overcome this temptation. ನಾವು ಈ ವಾಕ್ಯ ಭಾಗದಲ್ಲಿ ಹೇಗೆ ನಾವು ಪಾಪದಿಂದ ಜಯ ಸಾಧಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. I have divided this passage into 3 portions. ಈ ಒಂದು 13ನೇ ವಾಕ್ಯದಿಂದ 18ನೇ ವಾಕ್ಯ ಭಾಗವನ್ನ 3 ಹಂತವಾಗಿ ನಾನು ವಿಭಜಿಸಿದ್ದೇನೆ. The reality of being tempted, ಒಂದು ಪಾಪದಕ್ಕೆ ಪ್ರೇರೇಪಿಸಲ್ಪಡುವಂತದ್ದು, and then the steps in temptation, ಆ ಒಂದು ಪ್ರೇರೇಪಣೆಯ ಒಂದು ಹಂತಗಳು, and thirdly the solution. ಅವುಗಳಿಗೆ ಅದಕ್ಕೆ ಪರಿಹಾರ ಎಂಬುದಾಗಿ 3ನೇದಾಗಿ ನೋಡುತ್ತೇವೆ. So number 1, we'll see the reality of being tempted. ಪಾಪದ ಪ್ರೇರೇಪಣೆಗೆ ಒಳಗಾಗುವುದು ಅಂದರೆ ಏನು ಎಂಬುದಾಗಿ ಮೊದಲನೇ ಸಂಗತಿಯನ್ನು ನಾವು ನೋಡೋಣ. Yeah, there are 3 things that I want to bring to your notice on this basis. ಈ ಒಂದು 3 ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಸ್ಪಷ್ಟವಾಗಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. I'll read verses 13 and 14. 13 ಮತ್ತು 14ನೇ ವಾಕ್ಯ ಭಾಗವನ್ನ ಓದಿಕೊಳ್ಳೋಣ. Yeah, please read, brother. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತಾ ಎಂದೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರುಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. Yeah, there are 3 things in these 2 verses. ಈ 2 ವಾಕ್ಯ ಭಾಗದಲ್ಲಿ 3 ಪ್ರಮುಖವಾದ ಸಂಗತಿಗಳು ಇವೆ. Number 1, ಮೊದಲನೇದಾಗಿ it is a real experience. ಅದು ನಿಜವಾದಂತಹ ಅನುಭವ. Number 2, ಎರಡನೆಯದಾಗಿ in verse 13 again, it is never from God. ಇದನ್ನ ನೋಡುವಾಗ ಇದು ದೇವರಿಂದ ಅಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. And thirdly, in verse 14, 14ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, it says it is dependent on us. It's dependent on the person, on a believer. ಅದು ವಿಶ್ವಾಸಿಯ ಮೇಲೆ ಆಧಾರಗೊಂಡಿದೆ. ವಿಶ್ವಾಸಿ ಅದರ ಮೇಲೆ ಅವಲಂಬನೆ ಆಗಿರುತ್ತಾನೆ. Yeah, it is real experience. Number 1. ಇದು ಮೊದಲನೇದಾಗಿ ನೋಡುವಾಗ ಇದೊಂದು ನೈಜ ಅನುಭವ. Verse 13, it says, let no man say when he is tempted. 13ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ. Yeah, so the word when he is tempted, it shows that it is a real experience. ಇಲ್ಲಿ ಯಾವನಾದರೂ ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸಲ್ಪಡುವಾಗ ಎಂದು ನೋಡುವಾಗ ಅವನಿಗೆ ಒಂದು ಸಂದರ್ಭದಲ್ಲಿ ಆತನು ಒಳಗಾಗುವಂತವನಾಗಿದ್ದಾನೆ. It doesn't say if he is tempted. ಅಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿಲ್ಲ, ಒಂದು ವೇಳೆ ಆತನು ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟರೆ ಎಂಬುದಾಗಿ ಅಂತಲ್ಲ. But it says when he is tempted. ಯಾವಾಗ ಪಾಪದ ಪ್ರೇರೇಪಣೆಗೆ ಒಳಪಡುತ್ತಾನೋ. Yeah, so this temptation is a reality in each one of our lives. ಈ ಒಂದು ಶೋಧನೆಯು ಪ್ರತಿಯೊಂದು ವಿಶ್ವಾಸಿಯಲ್ಲಿ ಬರುವಂತಹ ಸಹಜವಾಗಿ ಬರುವಂತದ್ದಾಗಿದೆ. Now when you study God's word, ದೇವರ ವಾಕ್ಯವನ್ನು ಗಮನಿಸುವಾಗ, ಅಭ್ಯಾಸಿಸುವಾಗ, the first book of Genesis, we read about this truth of temptation. ಈ ಒಂದು ಪಾಪದ ಪ್ರೇರೇಪಣೆಗೆ ಒಳಗಾಗುವಂತಹ ಘಟನೆಯನ್ನು ನಾವು ಆದಿಕಾಂಡ ಪ್ರಾರಂಭದಲ್ಲೇ ನೋಡುವಂತವರಾಗಿದ್ದೇವೆ. Sin entering into the Garden of Eden, we see that reality. ಆ ಪಾಪವು ಎದೆನ್ ತೋಟದಲ್ಲಿ ಪ್ರವೇಶಿಸುವಂತಹ ನಿಜತ್ವವನ್ನು ನೋಡುವಂತರಾಗಿದ್ದೇವೆ. So this is a reality. ಇದು ಒಂದು ನೈಜವಾಗಿರುವಂತಹ ಸಂಗತಿಯಾಗಿದೆ. Nobody can say that I am not tempted in my life. ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ, ನಾನು ನನ್ನ ಕ್ರಿಸ್ತಿಯ ಜೀವಿತದಲ್ಲಿ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. There is always attraction in everybody's life.
ಪ್ರತಿಯೊಬ್ಬರ ಜೀವಿತಗಳಲ್ಲಿ ಪ್ರೇರೇಪಣೆ ಅಥವಾ ಆಕರ್ಷಣೆ ಇದ್ದೇ ಇರುತ್ತದೆ ಪಾಪದ ಕುರಿತಾಗಿ. It is true with me, it is true with you. ಇದು ನನ್ನೊಟ್ಟಿಗೂ ಹಾಗೆ ಪ್ರೇರೇಪಣೆಗೆ ಒಳಗಾಗುವಂತದಾಗಿದೆ, ನಿಮ್ಮೊಟ್ಟಿಗೂ ಕೂಡ ಅದೇ ರೀತಿಯಾಗಿ ಪ್ರೇರೇಪಣೆ ಅಥವಾ ಆಕರ್ಷಣೆಗೆ ಒಳಪಡುವಂತದಾಗಿದೆ. Nobody is exempted from that. ಯಾರು ಕೂಡ ಇದರಿಂದ ತಪ್ಪಿಸಿಕೊಂಡವರಿಲ್ಲ. From the Garden of Eden, from the history of man's life, we see that truth in the Word of God. ಆ ಒಂದು ಏದೇನ್ ತೋಟದಿಂದಲೇ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ನೋಡುವಾಗ, ಅಲ್ಲಿಂದಲೇ ನಾವು ನೋಡುವಾಗ ಗಮನಿಸುವಾಗ ಎಲ್ಲರೂ ಕೂಡ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟವರೇ ಆಗಿದ್ದಾರೆ. The only difference is, ಒಂದೇ ಒಂದು ವ್ಯತ್ಯಾಸವೇನೆಂದು ನೋಡುವಾಗ, each one of us face different situations of temptation. ನಾವು ನಮ್ಮ ಜೀವಿತಗಳಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಆದಂತಹ ಪಾಪದ ಪ್ರೇರೇಪಣೆಯ ಸಂದರ್ಭಗಳನ್ನು ಹಾದು ಹೋಗುತ್ತೇವೆ. I do not know with what sin you are struggling in your life. ನನಗೆ ನಿಮ್ಮ ಜೀವಿತಗಳಲ್ಲಿ ಯಾವ ಪಾಪದ ಒಂದು ಕುರಿತಾಗಿ ನೀವು ಎದುರಿಸ್ತಾ ಇದ್ದೀರಿ ಅಥವಾ ಪ್ರೇರೇಪಣೆಗೆ ಒಳಗಾಗ್ತಿದ್ದೀರಿ ನನಗೆ ಗೊತ್ತಿಲ್ಲ. But the truth is, there is struggle in your life. ಆದ್ರೆ ಸತ್ಯವೇನೆಂದರೆ ನಿಮ್ಮ ಜೀವಿತಗಳಲ್ಲಿ ಒಂದು ಹೋರಾಟವಿದೆ ಪಾಪದ ಕುರಿತಾಗಿ. Job is a very good example for that. ಅದಕ್ಕೋಸ್ಕರವಾಗಿ ಹಳೆ ಒಡಂಬಡಿಕೆಯಲ್ಲಿ ಯೋಬನು ಒಂದು ಒಳ್ಳೆ ಉದಾಹರಣೆ ಆಗಿದ್ದಾನೆ. Yeah, it was a reality for him. ಅದೊಂದು ನೈಜವಾದ ಸಂಗತಿಯು ಆತನ ಕುರಿತಾಗಿತ್ತು. What do we read about him? ಆತನ ಕುರಿತಾಗಿ ನಾವು ಏನನ್ನು ಓದುತ್ತೇವೆ? In chapter 1 of the book of Job, verse 1, we read that he was a righteous man. ಯೋಬನ ಕುರಿತಾಗಿ ನಾವು ನೋಡುವಾಗ ಯೋಬನ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಆತನು ಒಬ್ಬ ನೀತಿವಂತನಾಗಿದ್ದನೆಂಬುದಾಗಿ ನೋಡುತ್ತೇವೆ. Perfect and upright man. ಆತನು ಪರಿಪೂರ್ಣವಾಗಿ ಮತ್ತು ನ್ಯಾಯಯುತವಾಗಿ ಜೀವಿಸುವಂತಹ ವ್ಯಕ್ತಿಯಾಗಿದ್ದನೆಂಬುದಾಗಿ ನೋಡುತ್ತೇವೆ. He feared God. ಆತನು ದೇವರಿಗೆ ಭಯಪಡುವನಾಗಿದ್ದನೆಂಬುದಾಗಿ ನೋಡುತ್ತೇವೆ. Kept himself from evil. ಆತನು ಪಾಪದಿಂದ ಪ್ರತ್ಯೇಕಿಸಲ್ಪಟ್ಟಂತವನಾಗಿದ್ದನೆಂಬುದನ್ನು ನೋಡುತ್ತೇವೆ. But there was temptation in his life. ಆದಾಗ್ಯೂ ಕೂಡ ಅವನಲ್ಲಿ ಪಾಪದ ಪ್ರೇರೇಪಣೆಯು ಇತ್ತು. But the joyful thing is he was victorious. ಆದರೆ ಸಂತೋಷಕರವಾದ ಸಂಗತಿ ಏನೆಂದರೆ ಅವುಗಳೆಲ್ಲವನ್ನು ಆ ಶೋಧನೆಗಳೆಲ್ಲವನ್ನು ಆತನು ಜಯಿಸಿದನು. What was he struggling with? ಆತನು ಯಾವ ಒಂದು ಪಾಪದ ಪ್ರೇರೇಪಣೆಯಿಂದ ಹೋರಾಡ್ತಾ ಇದ್ದನು. When you come to chapter 3 of the book of Job and verse 25, 3ನೇ ಅಧ್ಯಾಯ 25ನೇ ವಾಕ್ಯಕ್ಕೆ ನಾವು ಹೋಗುವಾಗ, chapter 3 and verse 25, ಯೋಬನ ಗ್ರಂಥ 3ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದುವಾಗ, ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. He had that temptation of fear in his life. ಆತನ ಜೀವಿತದಲ್ಲಿ ಇರುವಂತಹ ಒಂದು ಶೋಧನೆ ಏನೆಂದರೆ ಭಯ. He says that which I feared has happened to me. ಆತನು ಹೇಳುತ್ತಾ ಇದ್ದಾನೆ, ನನಗೆ ಭಯ ಹುಟ್ಟಿದೆ ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. Now what was his fear? ಆತನ ಭಯವೇನಾಗಿತ್ತು? His fear was losing his property. ಆತನ ಭಯವೇನೆಂದರೆ ತನ್ನ ಆಸ್ತಿಯನ್ನು ಕಳೆದುಕೊಳ್ಳುವಂತಹ ಭಯ. His fear was losing his children. ಆತನ ಭಯವೇನೆಂದರೆ ತನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಭಯ. His fear was losing his own strength, his health. ತನ್ನ ಆರೋಗ್ಯವನ್ನು ಕಳೆದುಕೊಳ್ಳುವಂತಹ ಒಂದು ಭಯ ಆತನಿಗಿತ್ತು. And what happened to him? ಆದರೆ ಆತನಿಗೆ ಏನಾಯಿತು? Temptation was brought to him by Satan in that fearful area. ಆ ಒಂದು ಭಯವನ್ನು ಉಂಟು ಮಾಡುವಂತಹ ಕ್ಷೇತ್ರದಲ್ಲಿಯೇ ಸೈತಾನನ ಮೂಲಕವಾಗಿ ಆತನಿಗೆ ಶೋಧನೆಗಳು ಆತನ ಜೀವಿತದಲ್ಲಿ ಬಂದವು. I hope you understand the reality of the temptation that we all face in our life. ನಾನು ಅರ್ಥೈಸಿಕೊಳ್ಳುತ್ತೇನೆ, ನೀವೆಲ್ಲರೂ ಕೂಡ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಪಾಪದ ಒಂದು ನೈಜತ್ವ ಇದೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. The second thing that I want to bring before you, ಎರಡನೇ ಸಂಗತಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತದ್ದು, this is never from God. ಇದು ದೇವರಿಂದ ಅಲ್ಲವೇ ಅಲ್ಲ. God never tempts man with evil. ದೇವರು ಯಾವಾಗಲೂ ಕೂಡ ತನ್ನ ಮಕ್ಕಳನ್ನು ಈ ರೀತಿಯಾಗಿ ಶೋಧಿಸುವುದಿಲ್ಲ. He never puts into problem any man. ಯಾವುದೇ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರು ಸಮಸ್ಯೆಗಳಲ್ಲಿ ಇಡಲಿಕ್ಕೆ ಬಯಸುವುದಿಲ್ಲ. God permits it, that is a different thing. ಆದರೆ ದೇವರು ಅವುಗಳನ್ನ ಅವಕಾಶಕ್ಕೆ ಕೊಡುತ್ತಾನೆ. In the life of Job, God permitted Satan to attack him in his life. ಯೋಬನ ಜೀವಿತದಲ್ಲಿ ನೋಡುವಾಗ, ಯೋಬನ ಜೀವಿತದಲ್ಲಿ ದೇವರು ಸೈತಾನನು ಆತನ ಜೀವಿತವನ್ನು ಆಕ್ರಮಿಸಿಕೊಳ್ಳಕ್ಕೆ, ಕ್ರಿಯೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುತ್ತಾನೆ.
But God never brings in that situation in man's life, in a believer's life. ಅದೇ ಸಂದರ್ಭವನ್ನು ವಿಶ್ವಾಸಿಯ ಜೀವಿತದಲ್ಲಿ ದೇವರು ಎಂದಿಗೂ ತರುವುದಿಲ್ಲ. So the second truth that we need to understand is this: this is never from God. ಎರಡನೇ ಸಂಗತಿ ನಾವು ಕಲಿತುಕೊಳ್ಳುವಂತದ್ದು, ಇದು ದೇವರಿಂದ ಅಲ್ಲ. May I go a little faster? The third thing what we need to understand, ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮೂರನೇ ಸಂಗತಿ ಏನೆಂದು ನೋಡುವಾಗ, it is dependent upon each one of us. ಅದು ನಮ್ಮ ಮೇಲೆ ಅವಲಂಬಿತವಾಗಿರುವಂತದ್ದಾಗಿದೆ. Yeah, it depends upon whether we need to get into that situation or not. ಆ ಒಂದು ಸಂದರ್ಭಗಳನ್ನು ನಾವು ಹಾದು ಹೋಗುವಂತ ಸಂದರ್ಭವು ನಮ್ಮ ಮೇಲೆ ಅವಲಂಬನೆ ಆಗಿರುತ್ತದೆ. We are drawn into that. ಅವುಗಳನ್ನು ನಾವು ಎಳೆಯಲ್ಪಟ್ಟಂತವರಾಗಿರುತ್ತೇವೆ. What happened to Job? ಯೋಬನಿಗೆ ಏನಾಯಿತು? Job was taken up by that fearful situation in his life. ಆತನಿಗೆ ಅಂತಹ ಒಂದು ಭಯವುಳ್ಳಂತಹ ಜೀವಿತವನ್ನ ಸಂಗತಿಯನ್ನ ಹಾದು ಹೋಗಲೇಬೇಕಾಯಿತು. And Satan took that as an opportunity to tempt him in that area of life. ಸೈತಾನನು ಕೂಡ ಅದೇ ಒಂದು ಕ್ಷೇತ್ರದಲ್ಲಿ ಆತನನ್ನ ಶೋಧಿಸುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. My brothers and sisters, we need to understand the weak areas of our life and make that strong, trusting in the Lord's grace. ನನ್ನ ಪ್ರಿಯ ಸಹೋದರ ಸಹೋದರರೇ, ನಾನು ಹೇಳುವಂತದ್ದೇನೆಂದರೆ, ನಮ್ಮ ವಿಶ್ವಾಸಿಕ ಜೀವಿತದಲ್ಲಿರುವಂತಹ ಬಲವೀನತವಾದಂತಹ ಕ್ಷೇತ್ರಗಳನ್ನು ನಾವು ಗುರುತಿಸಿಕೊಳ್ಳಬೇಕು. ಕರ್ತನ ಮೇಲೆ ಆಧಾರಗೊಂಡು ಅವುಗಳನ್ನ ಕರ್ತನ ಮೂಲಕವಾಗಿ ಬಲಪಡಿಸಿಕೊಳ್ಳಬೇಕು. ಅವುಗಳ ಮೇಲೆ ಗೆಲುವನ್ನು ಸಾಧಿಸಿ ನಾವು ಕರ್ತನ ಆಧಾರ ಮಾಡಿಕೊಳ್ಳಬೇಕು. Being tested is a reality. We cannot deny that in our life. ನಮ್ಮ ಜೀವಿತಗಳಲ್ಲಿ ಬರುವಂತಹ ಒಂದು ಈ ಪರೀಕ್ಷೆ ಅಥವಾ ಪರಿಶೋಧನೆ ನೋಡುವಾಗ ಅದನ್ನು ನಾವು ಎದುರಿಸಲೇಬೇಕು. ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. This very much depends upon you, how you take it in your life. ಈ ಒಂದು ಸಂಶೋಧನೆಗಳನ್ನ ನೀವು ಹೇಗೆ ಸ್ವೀಕರಿಸುತ್ತೀರಿ ಎಂಬುದರ ಮೇಲೆ ಇದೆಲ್ಲವೂ ಆಧಾರಗೊಂಡಿದೆ. What are the steps of temptation? ಶೋಧನೆಯಲ್ಲಿರುವಂತಹ ಹಂತಗಳು ಏನೆಂದು ನಾವು ನೋಡೋಣ. Verse 15 we read about that. 15ನೇ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯಾಕೋಬನ ಗ್ರಂಥ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ. James chapter 1 and verse 15. You are right. Yes. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡಿಯುತ್ತದೆ. There is enticement. ಅಲ್ಲಿ ನಾವು ನೋಡುತ್ತೇವೆ ಪಾಪವು ಆಶೆ ಎಂಬುದಾಗಿ ನೋಡುತ್ತೇವೆ. There is conception. ಅಲ್ಲಿ ಬಸುರಾಗುವುದನ್ನು ನೋಡುತ್ತೇವೆ. And you see the result of it. ಅದರ ಪರಿಣಾಮವನ್ನು ಕೂಡ ನೋಡುವಂತರಾಗಿದ್ದೇವೆ. Now Satan is working in that. ಈ ರೀತಿಯಾಗಿ ಸೈತಾನನು ಕಾರ್ಯ ಮಾಡುವಂತನಾಗಿದ್ದಾನೆ. Step 1, step 2, step 3. 1ನೇ ಹಂತ, 2ನೇ ಹಂತ, 3ನೇ ಹಂತ ಎಂಬುದಾಗಿ ನೋಡುವಂತರಾಗಿದ್ದೇವೆ. He brings enticement. ಆತನು ನಮ್ಮ ಜೀವಿತಗಳಲ್ಲಿ ಆಶೆಯ ಪಾಶಗಳನ್ನ ತೆಗೆದುಕೊಂಡು ಬರುತ್ತಾನೆ. And that is conceived in our life. ಆ ಒಂದು ಆಶಾ ಪಾಶಗಳು ನಮ್ಮಲ್ಲಿ ಬಸುರಾಗಿ ಬಿಡುತ್ತವೆ. And then it brings result in our life. ಅದರ ಒಂದು ಫಲವನ್ನು ಕೂಡ ನಮ್ಮ ಜೀವಿತಗಳಲ್ಲಿ ಅವು ಕೊಡುವಂತವಾಗಿವೆ. You see those two slides, two pictures that are there in this slide. ಈ ಒಂದು ವಾಕ್ಯ ಸ್ಕ್ರೀನ್ ಮೇಲೆ ನಾವು ನೋಡುವಂತ ಎರಡು ಚಿತ್ರಣಗಳನ್ನು ಸ್ಪಷ್ಟವಾಗಿ ಗಮನಿಸುವಾಗ ಎರಡು ಜೀವಿತಗಳನ್ನ ನೋಡುತ್ತೇವೆ. That is the enticement that is there. ಇಲ್ಲಿರುವಂತಹ ಎರಡು ಚಿತ್ರಗಳೇ ಆಶಾ ಪಾಶಕ್ಕೆ ತೋರಿಸುವಂತಹ ಚಿತ್ರಣವಾಗಿದೆ. This man in his boat, how he is catching fish. ದೋಣಿಯಲ್ಲಿರುವಂತಹ ವ್ಯಕ್ತಿ ಯಾವ ರೀತಿಯಾಗಿ ಮೀನನ್ನು ಹಿಡಿಯುವುದನ್ನು ನೋಡುತ್ತೇವೆ. We know how the fishing rod is thrown into the water to catch fish. ನಮಗೆ ಗೊತ್ತು ಹೇಗೆ ಆತನು ತನ್ನ ಕೋಲನ್ನು ಹಾಕಿ ಮೀನನ್ನು ಹಿಡಿತಾ ಇದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. How this fish is enticed into that little creature that is in the fishing rod, the end of the fishing rod, and how it gets hold on to that. ಯಾವ ರೀತಿಯಾಗಿಯೂ ಆ ಒಂದು ಕೋಲಿಗೆ ತುದಿಯಲ್ಲಿರುವಂತಹ ಒಂದು ಸೂಕ್ಷ್ಮವಾದಂತಹ ಜೀವಿಗೆ ಆಶಾ ಪಾಶಕ್ಕೆ ಬಲಿಯಾಗಿ ಆಹಾರಕ್ಕೋಸ್ಕರವಾಗಿ ಬಲಿಯಾಗಿ ಅದು ಸಿಕ್ಕಾಕಿಕೊಂಡಿರುವುದನ್ನು ನೋಡುತ್ತೇವೆ. Now this happens in our life. That's a reality. ಇದು ನಮ್ಮ ಜೀವಿತಗಳಲ್ಲಿ ನಡೆಯುತ್ತದೆ, ನೈಜವಾದಂತಹ ಸಂಗತಿಯಾಗಿದೆ. Your life in this world, our life in this world is full of enticements. ನಮ್ಮ ಜೀವಿತ ಈ ಎಲ್ಲ ಜೀವಿಸುವಂತಹ ಈ ಲೋಕದಲ್ಲಿ ನಾವು ಜೀವಿಸುವಾಗ ಇದೆಲ್ಲವೂ ಕೂಡ ಆಶಾ ಪಾಶಗಳನ್ನೇ ತುಂಬಿಕೊಂಡಂತಾಗಿದೆ. I don't know what is hooking you in your life. ನಿಮ್ಮ ಜೀವಿತಗಳಲ್ಲಿ ಯಾವುದು ನಿಮ್ಮನ್ನ ಚುಚ್ಚುತ್ತಾ ಇದೆ ಅಥವಾ ಸೆಳೆತಾ ಇದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. As a young boy, as a young girl,
ಯೌವನಸ್ಥ ಸಹೋದರ ಅಥವಾ ಯೌವನಸ್ಥ ಸಹೋದರಿಯಾಗಿ Yeah, we are living in a modern age, isn't it? ನಾವು ಆಧುನಿಕವಾದ ಯುಗದಲ್ಲಿ ಜೀವಿಸ್ತಾ ಇದ್ದೇವಲ್ಲವೋ? We have so many electronic gadgets these days. ನಮ್ಮ ಹತ್ತಿರ ಎಷ್ಟೋ ವಿದ್ಯುತ್ವಾದಂತಹ ಉಪಕರಣಗಳು ನಾವು ಬಳಸ್ತಾ ಇದ್ದೇವೆ. Our personality identity many times, personal identity is many times based on what electronic gadget we possess in our life. ನಮ್ಮ ವೈಯಕ್ತಿಕವಾದಂತಹ ಸ್ಥಾನವನ್ನು ನಾವು ನೋಡುವಾಗ ನಾವು ಬಯಸುತ್ತಿರುವಂತಹ ಅಥವಾ ಉಪಯೋಗಿಸುವಂತಹ ಮೊಬೈಲ್ ಅಥವಾ ಈಗ ವಸ್ತುಗಳೇ ನಮ್ಮನ್ನು ಗುರುತಿಸುವಂತದ್ದಾಗಿದೆ. Yeah, which brand of shirt we wear, ನಾವು ಯಾವ ಒಂದು ಬ್ರ್ಯಾಂಡಿನ ಒಂದು ಬಟ್ಟೆಯನ್ನು ಧರಿಸುತ್ತೇವೋ, which make of the cell phones we use, ನಾವು ಉಪಯೋಗಿಸುತ್ತಿರುವಂತಹ ಮೊಬೈಲ್ಗಳ ಒಂದು ಕಂಪನಿ ನೋಡುವಾಗ, all these things are today's standards of measuring a person's status in the society. ಈ ಎಲ್ಲ ಸಂಗತಿಗಳೇ ಒಬ್ಬ ವ್ಯಕ್ತಿಯನ್ನ ಇವತ್ತು ಸಮಾಜದಲ್ಲಿ ಗುರುತಿಸ್ತಾ ಇವೆ. But it matters as a child of God how you use that in your life. ಆದರೆ ಒಬ್ಬ ದೇವರ ಮಗ ಅಥವಾ ಮಗಳಾಗಿ ನೀನು ಹೇಗೆ ದೇವರ ಮಗನಾಗಿ ಈ ಸಂಗತಿಗಳನ್ನು ಉಪಯೋಗಿಸುತ್ತೆ ಎನ್ನುವುದು ಬಹಳ ಪ್ರಮುಖವಾಗಿದೆ. All these things are enticements if we are not cautious about these things. ಈ ಒಂದು ವಿಷಯಗಳ ಕುರಿತಾಗಿ, ಇಂತಹ ಸಂಗತಿಗಳ ಕುರಿತಾಗಿ ನೀನು ಎಚ್ಚರಿಕೆ ಉಳ್ಳವದ ಆಗಿರದೆ ಹೋದರೆ ನೀನು ಇವುಗಳ ಆಶಾಪಾಶಕ್ಕೆ ಬಲಿಯಾಗುತ್ತಿ. What we see on the screen of whether it is a cell phone or a laptop or a desktop, whatever it is. ನಾವು ನೋಡುವಾಗ ಚಿತ್ರಣದಲ್ಲಿ ಮೀನಿನ ವಿಷಯದಲ್ಲಿ ನೋಡುವಾಗ ಆ ಒಂದು ಚಿತ್ರದಲ್ಲಿ ನಿನ್ನ ಮೊಬೈಲ್ಗಳಾಗಿರಬಹುದು, ನಿನ್ನ ಯಾವುದೇ ಒಂದು ಸಂಗತಿಗಳು ನಿನ್ನನ್ನು ಸೆಳೆಯುವಂತದ್ದಾಗಿರಬಹುದು. What programs you watch on the television. ನೀನು ಟಿವಿಯಲ್ಲಿ ನೋಡುತ್ತಿರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಯಾವುದೇ ಆಗಿರಬಹುದು. Of course, these days televisions have been getting outdated slowly because we have everything on our hand gadgets. ಆದ್ರೆ ಇವತ್ತಿನ ದಿನಗಳಲ್ಲಿ ನೋಡುವಾಗ ಯಾರು ಕೂಡ ಹೆಚ್ಚಿನ ರೀತಿಯಲ್ಲಿ ಟಿವಿಯನ್ನು ನೋಡುತ್ತಾ ಇಲ್ಲ. ಕಾರಣ ನಮಗೆ ಎಲ್ಲವೂ ಕೂಡ ಮೊಬೈಲ್ಗಳಲ್ಲೇ ಸಿಗ್ತಾ ಇರುವುದರಿಂದ. So these enticements, we have to be very careful. ಇಂತಹ ಒಂದು ಆಶಾಪಾಶಗಳ ಕುರಿತಾಗಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. And what does John say? ಅಲ್ಲಿ ಯೋಹಾನ ಬರೆಸುವ ವಾರ್ತೆ ಯೋಹಾನನು ಏನು ಹೇಳುತ್ತಾನಾಗಿದ್ದಾನೆ? When you come to 1 John chapter 2, 1 ಯೋಹಾನ 2ನೇ ವಾಕ್ಯದಲ್ಲಿ ಬರುವಾಗ in verse 16 we read like this. 16ನೇ ವಾಕ್ಯದಲ್ಲಿ 1 ಯೋಹಾನ 2ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ಓದುತ್ತೇವೆ. Yes. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. Yeah, lust of the flesh, the lust of the eyes, and the pride of life. ಲೋಕದಲ್ಲಿರುವಂತಹ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ. Now these are all that are realities. ಇವೆಲ್ಲವೂ ಕೂಡ ನೈಜವಾಗಿರುವಂತಹ ಸಂಗತಿಗಳೇ. Even when the Lord Jesus Christ was on the earth, ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಇರುವಾಗ he faced the same temptations in his life. ಆತನೂ ಕೂಡ ತನ್ನ ಜೀವಿತಗಳಲ್ಲಿ ಇಂತಹ ಶೋಧನೆಗಳನ್ನೇ ಹಾದು ಹೋಗಿದ್ದಾನೆ. The lust of the flesh, the lust of the eyes, and the pride of life. ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬಗಳು. Jesus was taken through those realities of life in his life and ministry on earth by Satan. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ ತನ್ನ ಜೀವಿತದ ಉದ್ದಕ್ಕೂ ಕೂಡ ಈ 3 ಶೋಧನೆಗಳನ್ನು ಸೈತಾನನಿಂದಲೇ ಎದುರಿಸುತ್ತಾ ಹೋದನು ತನ್ನ ಜೀವಿತದ ಉದ್ದಕ್ಕೂ. So the first step in temptation is enticement. ನಾವು ಮೊಟ್ಟ ಮೊದಲನೇದಾಗಿ ನೋಡುವಾಗ ಶೋಧನೆಗೆ ಇರುವಂತಹ ಮೊಟ್ಟ ಮೊದಲನೇ ಹಂತವೇ ಆಶಾಪಾಶಗಳು. And this enticement is conceived in our life. ಈ ಒಂದು ಆಶಾಪಾಶವು ನಮ್ಮ ಜೀವಿತಗಳಲ್ಲಿ ಬಸುರಾಗುತ್ತದೆ. Yeah, it is conceived. It takes its position, or it is what you call it. It gets into conception. ಈ ಒಂದು ಆಶೆಯು ನಮ್ಮ ಜೀವಿತಗಳಲ್ಲಿ ಬಂದು ಅದು ಗರ್ಭ ಧರಿಸಿಕೊಳ್ಳುತ್ತದೆ ಅಥವಾ ಬರ್ಸುರಾಗುತ್ತದೆ, ಅಂದರೆ ಒಂದು ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತದಾಗಿದೆ. It becomes pregnant in our life. ಅದೊಂದು ನಮ್ಮ ಜೀವಿತಗಳಲ್ಲಿ ಬಸುರಾಗಿರುವಂತಹ ಒಂದು ಆಶಾಪಾಶವಾಗಿ ಬಿಡುತ್ತದೆ. You see the picture on the slide. ಆ ಒಂದು ಸ್ಕ್ರೀನ್ ಮೇಲಿರುವಂತಹ ಚಿತ್ರಣವನ್ನು ನೋಡಿರಿ. I hope you would remember the news that came a few months back about an elephant in I think it was in Kerala, in Palakkad district or somewhere where this incident happened. ಒಂದು ಕೇರಳ ಭಾಗದಲ್ಲಿ ನಡೆದಂತಹ ಒಂದು ಆನೆಯ ಕುರಿತಾದಂತಹ ಒಂದು ಸಂಗತಿ ನ್ಯೂಸ್ಗಳಲ್ಲಿ ನೀವು ಕೇಳಿರಬಹುದು ಎಂಬುದಾಗಿ ನಾನು ನಂಬುತ್ತೇನೆ.
Yeah, where the elephant thought that it was something for them to eat, for him to eat, for her to eat, and it tried to have that, but it exploded, and the elephant was killed, it says. ಇಲ್ಲಿ ನಾವು ನೋಡುತ್ತೇವೆ ಆ ಘಟನೆ ಏನೆಂದು ನೋಡುವಾಗ ಆ ಆಹಾರವನ್ನ ಬಯಸಿ ಒಂದು ಆ ವಸ್ತುಕ್ಕೆ ಹತ್ರ ಹೋದಾಗ ಅದು ಆಹಾರವನ್ನ ವಸ್ತುವನ್ನ ತಿನ್ನಲಿಕ್ಕೆ ಪ್ರಯತ್ನಿಸುವಾಗ ಅದು ಬ್ಲಾಸ್ಟ್ ಆಗಿ ಆ ಒಂದು ಆನೆಯು ಸತ್ತು ಹೋಗುವಂತದ ಸಂಗತಿ ನಾವು ಕೇಳಿದ್ದೇವೆ. Now this is what is happening with sin when we get into the lust of the flesh, the lust of the eyes, and the pride of life. ಹೀಗೆ ಇದೇ ಆಗುವಂತದ್ದಾಗಿದೆ. ನಾವು ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳೆಂಬಕ್ಕೆ ಹೋಗುವಾಗ ಇದೇ ರೀತಿಯಾದಂತಹ ಸನ್ನಿವೇಶ ನಾವು ಅನುಭವಿಸುತ್ತೇವೆ. Satan is trying to put these little things in our life. ಸೈತಾನನು ಈ ಎಲ್ಲ ಚಿಕ್ಕ ಚಿಕ್ಕ ಸಂಗತಿಗಳನ್ನು ನಮ್ಮ ಜೀವಿತಗಳಲ್ಲಿ ಇರಲಿಕ್ಕೆ ಬಯಸುವಂತವನಾಗಿದ್ದಾನೆ. I don't know if you have if you know the philosophy or the teaching of the Hindu burial or the funeral procession that takes place. ಒಂದು ಸಂಪ್ರದಾಯದ ಪ್ರಕಾರವಾಗಿ ಶವ ಸಂಸ್ಕಾರದ ಕುರಿತಾಗಿ ನೀವು ಗಮನಿಸಿದ್ದೀರಿ ಅಥವಾ ಇಲ್ಲೋ ಎಂಬುದಾಗಿ ನಾನು ನಂಬುತ್ತೇನೆ. I don't know if you have that practice in South India, but here we have, when the dead body is carried to the what do you call, to the cemetery or to the graveyard, not the graveyard, the funeral place. ಒಂದು ಉತ್ತರ ಭಾಗದಲ್ಲಿ ನಾವು ನೋಡುವಾಗ ಉತ್ತರ ಭಾರತದಲ್ಲಿ ಕೆಲವೊಂದು ಸಂಪ್ರದಾಯಗಳಿವೆ. ಅದನ್ನ ದಕ್ಷಿಣ ಭಾರತದಲ್ಲಿ ಇದೆ ಇಲ್ಲೋ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಒಂದು ಹೆಣವನ್ನು ಸ್ಮಶಾನಕ್ಕೆ ಸಮಾಧಿ ಮಾಡೋದಕ್ಕಾಗಿ ಕರೆದುಕೊಂಡು ಹೋಗುವಾಗ they throw coins and rice flakes on the way. ಆ ಒಂದು ಶವದ ಮೇಲೆ ಅವರು ನಾಣ್ಯಗಳನ್ನು ಎಸೆಯುವಂತವರಾಗಿದ್ದಾರೆ. ಆ ಒಂದು ಅನ್ನದ ಉಂಡೆಗಳನ್ನು ಎಸೆಯುವಂತವರಾಗಿದ್ದಾರೆ. Have you seen the practice there, Pradeep? No, uncle, no. No, yeah. They throw rice flakes and other things, flower petals and all. ಈಗ ಹೆಣವನ್ನು ತೆಗೆದುಕೊಂಡು ಹೋಗುವಾಗ ಅವರ ಮೇಲೆ ನಾಣ್ಯಗಳನ್ನು, ದುಡ್ಡನ್ನು ಎಸೆಯುತ್ತಾರೆ. ಅವರ ಮೇಲೆ ಆಹಾರವನ್ನು ಎಸೆಯುವಂತರಾಗಿದ್ದಾರೆ, ಹೂವನ್ನು ಕೂಡ ಎಸೆಯುವಂತರಾಗಿದ್ದಾರೆ. You know what is the belief behind that? ಅದರ ಹಿಂದೆ ಇರುವಂತಹ ನಂಬಿಕೆ ಏನು ನಿಮಗೆ ಗೊತ್ತಾ? You know, they believe that when the body is taken, the Yamdut or the angel of death is following the dead body to take the soul of the body. ಅವರ ನಂಬಿಕೆ ಏನೆಂದರೆ ಆ ಒಂದು ಶವದಲ್ಲಿರುವಂತಹ ಒಂದು ಆತ್ಮವನ್ನ ಕರೆದುಕೊಂಡು ಹೋಗಲಿಕ್ಕೆ ಯಮದೂತರು ಬಂದಿರುತ್ತಾರೆ ಎಂಬುದಾಗಿ ನಂಬುತ್ತಾರೆ. To stop him, they throw these rice flakes and flower petals. ಆ ಯಮದೂತರನ್ನ ತಡೆಯುವುದಕ್ಕೋಸ್ಕರವಾಗಿ ಇವರು ಹೂವುಗಳನ್ನು, ನಾಣ್ಯಗಳನ್ನು ಎಸೆಯುವಂತರಾಗಿದ್ದಾರೆ ಎಂಬುದಾಗಿ ನಂಬುತ್ತಾರೆ. Sometimes there are coins also. ಕೆಲವು ಬಾರಿ ನಾಣ್ಯಗಳನ್ನು ಕೂಡ, ದುಡ್ಡನ್ನು ಕೂಡ ಎಸೆಯುವಂತರಾಗಿದ್ದಾರೆ. They believe that this Yamdut or this angel of death, he likes these rice flakes and petals and all. ಅವರು ಏನು ನಂಬ್ತಾರೆ ನಿಮ್ದು ನೋಡುವಾಗ, ಈ ಬಂದಂತಹ ಯಮದೂತರು ಆ ಆಹಾರವನ್ನು, ಆ ನಾಣ್ಯಗಳನ್ನು ಸ್ವೀಕರಿಸುತ್ತಾರೆ, ಸಂತೋಷಿಸುತ್ತಾರೆ ಅವುಗಳಲ್ಲಿ ಎಂಬುದಾಗಿ ನಂಬುತ್ತಾರೆ. So he stops to pick up these things, these flakes and these petals and coins. ಈ ಎಲ್ಲ ಸಂಗತಿಗಳನ್ನ ಸಂಗ್ರಹಿಸಿಕೊಳ್ಳುವುದರಲ್ಲಿ ಆತನು ಸಮಯ ಕಳೆಯುತ್ತಾನೆ ಎಂಬುದಾಗಿ ಅವರು ನಂಬುತ್ತಾರೆ. So by the time he picks and reaches the funeral place, the funeral is over. ಅವರು ಆ ಒಂದು ಎಲ್ಲವನ್ನು ಸಂಗ್ರಹಿಸಿಕೊಂಡು ಸಮಾಧಿ ಸ್ಥಳಕ್ಕೆ ಹೋಗುವಷ್ಟರೊಳಗಾಗಿ ಸಮಾಧಿ ಕಾರ್ಯ ನೆರವೇರಲ್ಪಟ್ಟಿರುತ್ತದೆ. Now that is something that they believe. ಅದೊಂದು ಅವರ ಒಂದು ನಂಬಿಕೆ ಆಗಿದೆ. But it is very true with relation to our life situations when we think of that seriously. ಅದನ್ನ ನಾವು ಚೆನ್ನಾಗಿ ಗಮನಿಸುವಾಗ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಅದು ಬಹಳ ಸ್ಪಷ್ಟವಾಗಿ, ಸಮೀಪವಾಗಿ ಅರ್ಥವನ್ನು ಕೊಡುವಂತದ್ದಾಗಿದೆ. In our life journey, Satan is throwing these rice flakes and these petals, which are sometimes very good looking, that we may stoop down and pick these in our lives. ನಮ್ಮ ಜೀವಿತಗಳಲ್ಲಿಯೂ ಕೂಡ ಸೈತಾನನು ಇಂತಹ ನಾಣ್ಯಗಳನ್ನು ಅಥವಾ ಹೂವುಗಳನ್ನು ಅಥವಾ ಆಹಾರದ ವಸ್ತುಗಳನ್ನ ಎಸೆಯುವಂತವನಾಗಿದ್ದಾನೆ. ಎಸೆಯುವಾಗ ನಾವು ತೆಗೆದುಕೊಂಡು ಅದರಲ್ಲಿ ಸಿಕ್ಕಿಕೊಳ್ಳಬೇಕು, ಸಮಯವನ್ನ ಅದರಲ್ಲೇ ಕಳೆಯಬೇಕೆಂಬುದಾಗಿ ಬಯಸುವಂತನಾಗಿದ್ದಾನೆ. It may be a website in your screen, in your cell phone. ನಿಮ್ಮ ಒಂದು ಮೊಬೈಲ್ಗಳಲ್ಲಿರುವಂತಹ ಒಂದು ವೆಬ್ಸೈಟ್ ಕೂಡ ಆಗಿರಬಹುದು. It would be a message, WhatsApp message that would come to you. ನಿಮಗೆ ಬರುವಂತಹ ವಾಟ್ಸ್ಆಪ್ ಮೆಸೇಜ್ ಕೂಡ ಅದಾಗಿರಬಹುದು. Some pornography page that would come to you. ಒಂದು ಲೈಂಗಿಕವಾದಂತಹ ಅಯೋಗ್ಯವಾದಂತಹ ಚಿತ್ರಣಗಳು ಕೂಡ ನಿಮಗೆ ಬರುವಂತದ್ದಾಗಿರಬಹುದು. And these are thrown by Satan that may tempt you to be conceived in your life.
ಇವೆಲ್ಲವುಗಳನ್ನು ಸೈತಾನನು ನಿಮ್ಮ ಜೀವಿತಗಳಲ್ಲಿ ಎಸೆಯುತ್ತಾನೆ. ಎಸೆದಾಗ ಅದನ್ನು ನೀವು ಸ್ವೀಕರಿಸಿ ಅವುಗಳಿಂದ ಬಸುರಾಗಬೇಕೆಂಬುದಾಗಿ ಬಯಸುತ್ತಾನೆ. But then there is a consequence for that. ಇದೆಲ್ಲವುಗಳಿಗೆ ಅನೇಕ ಸಂಗತಿಗಳು ಎದುರಾಗುವಂತದಾಗಿದೆ. What is the consequence? The result? ಅದರ ಒಂದು ಪ್ರತಿಫಲ ಅಥವಾ ಪರಿಣಾಮ ಏನೆಂದು ನಾವು ನೋಡುವಾಗ Verse 15 says, James 1:15 says that when it is finished, bringeth forth death. ಅಲ್ಲಿ ನಾವು ಯಾಕೋಬನ ಗ್ರಂಥ 1:15 ನೋಡುತ್ತೇವೆ. ಅದರ ಪ್ರತಿಫಲ ಅಥವಾ ಅದರ ಪರಿಣಾಮ ನೋಡುವಾಗ ಮರಣ ಎಂಬುದಾಗಿ ನೋಡುತ್ತೇವೆ. Yeah, that brings in our life a situation where we go away from the fellowship of God. ಈ ರೀತಿಯಾಗಿ ನಮ್ಮ ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ಹಾದು ಹೋಗುವಾಗ ನಾವು ದೇವರ ಅನ್ಯೋನ್ಯತೆಯಿಂದ ಕ್ರಮೇಣವಾಗಿ ದೂರ ಹೋದಂತ ಸಂದರ್ಭವನ್ನು ಎದುರಿಸುತ್ತೇವೆ. And so we have to be very careful in our life. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಾಗಿ ನಮ್ಮ ಜೀವಿತಗಳಿರುವುದು ಅವಶ್ಯಕವಾಗಿದೆ. Yeah, we should not allow sin to reign in our mortal body. ನಮ್ಮ ಜೀವಿತಗಳಲ್ಲಿ ಪಾಪದ ಆಳ್ವಿಕೆಗೆ ಅವಕಾಶವನ್ನ ಕೊಡಬಾರದು. Yeah, that's what we read in Romans chapter 6. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. In verse 12 we read like this. 12ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, let not sin therefore reign in your mortal body. ನಿಮ್ಮ ಒಂದು ಮರ್ತ್ಯದ ಶರೀರದ ಮೇಲೆ ಪಾಪದ ಆಳ್ವಿಕೆಗೆ ಅವಕಾಶ ಕೊಡಬೇಡಿ ಎಂಬುದಾಗಿ ನೋಡುತ್ತೇವೆ. Allow not sin to rule your life. ನಿಮ್ಮ ಜೀವಿತಗಳ ಮೇಲೆ ಪಾಪಕ್ಕೆ ಆಳ್ವಿಕೆಗೆ ಅವಕಾಶ ಮಾಡಿ ಕೊಡಬೇಡಿ ಎಂಬುದಾಗಿ ನೋಡುತ್ತೇವೆ. So what you need to do? ನೀವು ಏನು ಮಾಡಬೇಕಾಗಿದೆ? And this is what I want to speak about the solution. ಅದಕ್ಕೆ ಪರಿಹಾರದ ಕುರಿತಾಗಿ ನಾನು ಇವತ್ತು ನಿಮ್ಮ ಒಟ್ಟಿಗೆ ಮಾತನಾಡಲಿಕ್ಕೆ ಬಯಸುತ್ತೇನೆ. There are three things that I want to there are more of course, but the first three things that I want to tell you. ನಾನು ಮುಖ್ಯವಾದ 3 ಸಂಗತಿಗಳನ್ನ ನಿಮಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. Do not make a mistake. ಮೊಟ್ಟ ಮೊದಲನೇದಾಗಿ ನೋಡುವಾಗ never stoop down to pick these rice flakes and flower petals in your life. ನಿಮ್ಮ ಜೀವಿತಗಳಲ್ಲಿ ತಪ್ಪು ಮಾಡಬೇಡ್ರಿ ಅಂತ ನೋಡುವಾಗ ಈ ಆಹಾರವನ್ನು ಅಥವಾ ನಾಣ್ಯಗಳನ್ನು ಹೂವುಗಳನ್ನು ಆರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಬೇಡ್ರಿ. Yeah, what do we read in verse 16 of James 1? ಯಾಕೋಬನ ಗ್ರಂಥ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಏನನ್ನು ನೋಡುತ್ತೇವೆ ಎಂದು ನೋಡುವಾಗ, read brother. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. Yeah, do not err my beloved brethren. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. Yeah, there are three things which I told you. Do not make mistake. ಮೊದಲನೇದಾಗಿ ನಾವು ನೋಡುವಾಗ ತಪ್ಪು ಅಥವಾ ಪಾಪ ಮಾಡಬೇಡ್ರಿ ಎಂಬುದಾಗಿ. Control your thought life. ಎರಡನೇದಾಗಿ ನಿಮ್ಮ ಆಲೋಚನಾ ಒಂದು ಜೀವಿತವನ್ನು ನಿಯಂತ್ರಿಸಿಕೊಳ್ಳಿರಿ. And never tolerate or reason with sin. ಈ ಒಂದು ಪಾಪವನ್ನ ಎಂದಿಗೂ ಕೂಡ ಸಹಿಸಿಕೊಳ್ಳಕ್ಕೆ ಹೋಗಬೇಡ್ರಿ. Do not make mistakes. ತಪ್ಪುಗಳನ್ನು ಮಾಡಬೇಡಿರಿ. Yeah, never choose things that would take you to commit sin. ನಿಮ್ಮ ಜೀವಿತಗಳಲ್ಲಿ ಪಾಪಕ್ಕೆ ನಡೆಸುವಂತ ಯಾವ ಸಂಗತಿಗಳನ್ನು ಕೂಡ ನೀವು ಆರಿಸಿಕೊಳ್ಳಬೇಡಿರಿ. You see those two pictures there. ಅಲ್ಲಿ 2 ಚಿತ್ರಣಗಳನ್ನು ನೀವು ಮೊಬೈಲ್ ಸ್ಕ್ರೀನ್ಗಳಲ್ಲಿ ನೋಡ್ತಾ ಇದ್ದೀರಿ. These are silly mistakes that we can do in our life as believers. ಒಬ್ಬ ವಿಶ್ವಾಸಿಯಾಗಿ ನಮ್ಮ ಜೀವಿತಗಳಲ್ಲಿ ಮಾಡುವಂತಹ ಸರಳವಾದಂತಹ ಸಾಮಾನ್ಯ ತಪ್ಪುಗಳು ಇವಾಗಿವೆ. It would be speaking a lie. ಅದನ್ನು ಸುಳ್ಳನ್ನು ಹೇಳುವಂತದ್ದು ಆಗಿರಬಹುದು. It may be doing a right thing in a wrong way. ಒಳ್ಳೆಯ ಕೆಲಸಗಳನ್ನು ತಪ್ಪಾದ ಮಾರ್ಗದಲ್ಲಿ ಮಾಡುವಂತದ್ದು ಆಗಿರಬಹುದು. Yeah, do you see that fellow sitting on the branch and cutting the branch of that tree? ಅಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿಯು ಕೊಂಬೆ ಮೇಲೆ ಕುಂತು ಅದೇ ಕೊಂಬೆಯನ್ನೇ ಕತ್ತರಿಸುವಂತ ನೋಡ್ತಾ ಇದ್ದೇವೆ. He is sitting in a wrong place and cutting the branch. ಆತನು ತಪ್ಪಾದ ಸ್ಥಳದಲ್ಲಿ ಕುಳಿತುಕೊಂಡು ಕೊಂಬನ್ನ ಕತ್ತರಿಸ್ತಾ ಇದ್ದಾನೆ. So we can do that mistake in our life. ಇಂತಹ ಒಂದು ತಪ್ಪನ್ನು ನಮ್ಮ ಜೀವಿತದಲ್ಲಿ ಮಾಡಬಹುದು. And the Spirit of God is commanding us that do not err my beloved brethren. ಇಂತಹ ಒಂದು ಸಂಗತಿಗಳನ್ನ ನೀವು ಪ್ರವೇಶಿಸಬೇಡ, ಒಳಗಾಗಬೇಡ ಎಂಬುದಾಗಿ ದೇವರ ಆತ್ಮ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ ಪ್ರಿಯರೇ. Do not hit your own leg by the axe. ನೀನು ನಿನ್ನ ಕಾಲನ್ನು ಕೊಡಲಿಗೆ ನೀನಾಗೆ ಸಿಗಿಸಿಕೊಳ್ಳಬೇಡ. We have to be very careful. ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. Secondly, ಎರಡನೇದಾಗಿ, do not err in your thought life. ನೀನು ನಿನ್ನ ಆಲೋಚನಾ ಜೀವಿತವನ್ನು ನಿಯಂತ್ರಣದಲ್ಲಿಟ್ಟುಕೋ. Yeah, you have to be very controlled in your thought life. ನಿನ್ನ ಆಲೋಚನಾ ಜೀವಿತವನ್ನು ಅಥವಾ ನಿನ್ನ ಆಲೋಚನೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು.
May I ask you the serious question this night? ಈ ರಾತ್ರಿ ಸಮಯದಲ್ಲಿ ನಾನು ನಿಮಗೆ ಒಂದು ಗಂಭೀರವಾದ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸುವನಾಗಿದ್ದೇನೆ. How is your thought life? ನಿಮ್ಮ ಆಲೋಚನಾ ಜೀವಿತ ಹೇಗಿದೆ? How is your thought pattern? ನಿನ್ನ ಆಲೋಚನೆಯ ಒಂದು ವಿಚಾರ ತತ್ವ ಹೇಗಿದೆ? What all do you think in your life? ನಿನ್ನ ಜೀವಿತದಲ್ಲಿ ಏನೇನು ಆಲೋಚಿಸುತ್ತಿ? Are you able to control your thought life? ನೀವು ನಿನ್ನ ಜೀವಿತದ ಆಲೋಚನಾ ಜೀವಿತಗಳನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆಯೋ? I will just give you 2 verses. 2 ವಾಕ್ಯಗಳನ್ನು ನಾನು ನಿಮಗೆ ಹಂಚಿಕೊಳ್ಳಲಿಕ್ಕೆ ಬಯಸುತ್ತೇನೆ. You can read afterwards. ಆಮೇಲೆ ನೀವು ಓದಿಕೊಳ್ಳಬಹುದು. Philippians chapter 4. ಫಿಲಿಪಿಯನ್ ಪತ್ರಿಕೆ 4ನೇ ಅಧ್ಯಾಯ verses 8 and 9. 8 ಮತ್ತು 9ನೇ ವಾಕ್ಯ ಭಾಗ. Yeah, Philippians 4 verses 8 and 9. ಫಿಲಿಪಿಯರ ಪತ್ರಿಕೆ 4ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ ಭಾಗ. And then 2 Corinthians 2 ಕೊರಿಂಥದ ಪತ್ರಿಕೆ chapter 10 10ನೇ ಅಧ್ಯಾಯ and verse 5. 5ನೇ ವಾಕ್ಯ. Yeah, there though it is in a different context, but Paul is saying what he does with his imaginations. ಈ ಒಂದು ಆಲೋಚನೆಯ ಜೀವಿತದ ಕುರಿತಾಗಿ ಪೌಲನು ಏನು ಮಾಡುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಆತನೇ ಹೇಳುವಂತನಾಗಿದ್ದಾನೆ. 2 Corinthians chapter 10 and verse 5 speaking about the ministry. ಅಲ್ಲಿ 2 ಕೊರಿಂಥ 10ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಸೇವೆ ಕುರಿತಾಗಿ ಆತನು ಹೇಳುವಂತನಾಗಿದ್ದಾನೆ. But then he is speaking also about the thought pattern. ಅದರೊಟ್ಟಿಗೆ ಆತನು ಒಂದು ಆಲೋಚನಾ ಜೀವಿತದ ಕುರಿತಾಗಿ ಕೂಡ ಹೇಳುವಂತನಾಗಿದ್ದಾನೆ. And the third important thing, 3ನೇ ಪ್ರಮುಖವಾದ ಸಂಗತಿ, never tolerate or reason with sin. ಯಾವ ಕಾರಣಕ್ಕೂ ಕೂಡ ಪಾಪವನ್ನು ಸಹಿಸಬೇಡ ಅಥವಾ ಪಾಪಕ್ಕೆ ಮರೆಮಾಚಬೇಡ. Or in other words, ಇನ್ನೊಂದು ಅರ್ಥದಲ್ಲಿ ಹೇಳುವಾಗ, do not put your head into lion's mouth. ನೀನು ನಿನ್ನ ಕೈಯನ್ನು ಸಿಂಹದ ಬಾಯಿಯೊಳಗೆ ಇಡಬೇಡ. Yeah, never do that in your life. ಅದನ್ನ ಯಾವಾಗಲೂ ಮಾಡಲೇಬಾರದು ನಿನ್ನ ಜೀವಿತದಲ್ಲಿ. Learn to flee away from sin in your life. ನಿನ್ನ ಜೀವಿತಗಳಲ್ಲಿ ಪಾಪದಿಂದ ದೂರ ಓಡಿ ಹೋಗುವಂತ ಸಂಗತಿಯ ಅನುಭವವನ್ನ ಕಲಿತುಕೋ. Never try to confront sin in your life. ನಿನ್ನ ಜೀವಿತಗಳಲ್ಲಿ ಪಾಪಕ್ಕೆ ಒಳಗಾಗುವ ಸಂಗತಿಗೆ ಹೋಗಬೇಡ. In 2 Timothy chapter 2 2 ತಿಮೋಥಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. and verse 22. 22ನೇ ವಾಕ್ಯದಲ್ಲಿ. I want Pradeep you to read that. 2 ತಿಮೋಥಿ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡುತ್ತೇವೆ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವರ ಸಂಗಡ ಪ್ರಯಾಸ ಪಡು. Yes, with a pure heart calling upon the Lord. ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೋ. What you need to do? ನೀನು ಏನು ಮಾಡಬೇಕಾಗಿದೆ? You need to run away from sin. ಪಾಪದಿಂದ ದೂರ ಓಡಿ ಹೋಗಬೇಕಾಗಿದೆ. As Joseph ran away from Potiphar's house. ಯಾವ ರೀತಿಯಾಗಿ ಯೋಸೇಫನು ಪೋತಿಫರನ ಮನೆಯಿಂದ ಓಡಿ ಹೋದನೋ ಹಾಗೆ ಓಡಿ ಹೋಗಬೇಕಾಗಿದೆ. What a great young man he was. ಎಷ್ಟು ಶ್ರೇಷ್ಠವಾದಂತ ಯವನಸ್ಥನ ಆತನಾಗಿದ್ದನು. He learned to run away from sinful state. ಆತನು ತನ್ನ ಜೀವಿತದಲ್ಲಿ ಪಾಪದಿಂದ ಓಡಿ ಹೋಗುವಂತ ಸಂಗತಿಯನ್ನು ಕಲಿತುಕೊಂಡಿದ್ದನು. So may God strengthen us in our lives. ದೇವರು ತಾನೇ ನಮಗೆ ಸಹಾಯ ಮಾಡಲಿ. May God strengthen you in your life. ದೇವರು ತಾನೇ ನಿಮಗೂ ನಮಗೂ ಕೂಡ ಸಹಾಯ ಮಾಡಲಿ. God has given you grace. ದೇವರು ನಿಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. Use that grace in your life. ನಿಮ್ಮ ಜೀವಿತಗಳಲ್ಲಿ ಆ ಕೃಪೆಯನ್ನು ಆಶ್ರಯಿಸಿಕೊಳ್ಳಿರಿ. To overcome temptations in your life. ನಿಮ್ಮ ಜೀವಿತಗಳಲ್ಲಿ ಎದುರಾಗುವ ಶೋಧನೆಗಳನ್ನು ಜಯಿಸುವುದಕ್ಕಾಗಿ. Temptation is a reality. ಶೋಧನೆಯು ನೈಜವಾಗಿರುವಂತದ್ದು. But then that reality has to be understood and we should avoid the steps to that reality. ಆ ಒಂದು ನೈಜತವಾದಂತಹ ಶೋಧನೆಯನ್ನು ಅರ್ಥೈಸಿಕೊಳ್ಳಬೇಕು. ಅದರ ಹಂತಗಳನ್ನು ನಾವು ಬಿಡುಗಡೆ ಹೊಂದಬೇಕು. And we need to follow this solution that is mentioned to us in our lives. ಅದರೊಟ್ಟಿಗೆ ನಾವು ನಮ್ಮ ಈ ಪರಿಹಾರಕವಾದಂತಹ ತತ್ವಗಳನ್ನು ಕೂಡ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳಬೇಕು. There are many other solutions. ಇದರೊಟ್ಟಿಗೆ ಇನ್ನು ಅನೇಕವಾದಂತಹ ಅಂಶಗಳು, ಪರಿಹಾರಕ ಅಂಶಗಳು ಇವೆ. But my time is already up. ಸಮಯದ ಅಭಾವಕ್ಕಿರುವ ಕಾರಣ. But I just want to repeat these 3 solutions that the Lord has placed before us. ನಮ್ಮ ಮುಂದೆ ದೇವರು ತಾನೇ ಇಟ್ಟಿರುವಂತಹ ಈ 3 ಪರಿಹಾರದ ವಿಷಯವಾಗಿ ಮತ್ತೊಂದು ಆವರ್ತಿ ನಾನು ಎಚ್ಚರಿಸುವಂತನಾಗಿದ್ದೇನೆ. Do not make mistakes. ತಪ್ಪು ಮಾಡಬೇಡ. Control your thought life. ಎರಡನೇದಾಗಿ ನಿನ್ನ
ಆಲೋಚನಾ ಜೀವಿತವನ್ನು ನಿಯಂತ್ರಣದಲ್ಲಿಟ್ಟುಕೋ. Never tolerate with sin or reason with sin. ಮೂರನೇದಾಗಿ ಯಾವ ಕಾರಣಕ್ಕೂ ಕೂಡ ಪಾಪವನ್ನು ಸಹಿಸಬೇಡ ಅಥವಾ ಪಾಪವನ್ನ ಮರೆಮಾಚಬೇಡ. Flee, run away from youthful lusts. ಯೌವನ ಇಚ್ಛೆಗಳಿಂದ ದೂರವಾಗಿ ಓಡಿ ಹೋಗು. Have you ever been chased by a dog in your life? ನಿಮ್ಮ ಜೀವಿತಗಳಲ್ಲಿ ಎಂದಾದರೂ ನಾಯಿಯಿಂದ ಅಟ್ಟಿಸಿಕೊಂಡ ಅನುಭವ ಇದೆಯಾ? What will you do if a dog is chasing you? ಯಾವಾಗ ನಾಯಿ ನಿಮ್ಮನ್ನು ಅಟ್ಟಿಸಿಕೊಂಡು ಬರುವಾಗ ನೀವು ಏನು ಮಾಡುತ್ತೀರಿ? Will you turn around and stand? ಅಲ್ಲಿ ತಿರುಗಿಕೊಂಡು ನಾಯಿಗೆ ಎದುರಾಗಿ ನಿಂತುಕೊಳ್ಳುತ್ತೀರೋ? I don't think so. ಹಾಗೆ ಮಾಡುವುದಿಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. You will shout and run for life. ನೀವು ಜೋರಾಗಿ ಕಿರಿಚಿಕೊಂಡವರಾಗಿ ಜೀವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಓಡಿ ಹೋಗುವಂತವರಾಗಿದ್ದೇವೆ. That is what God is expecting when sin is following us or we are faced with sin in our life. ನಾವು ಕೂಡ ನಮ್ಮ ಜೀವಿತಗಳಲ್ಲಿ ಪಾಪವನ್ನು ಎದುರಿಸುವಾಗ ಹೀಗೆ ಇರಬೇಕು ಎಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. Learn to control your thought life. ನೀವು ನಿಮ್ಮ ಆಲೋಚನಾ ಜೀವಿತವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿರಿ. Brothers and sisters, you cannot avoid birds flying over your heads. ಪ್ರಿಯ ಸಹೋದರ ಸಹೋದರರೇ, ನಿಮ್ಮ ತಲೆಯ ಮೇಲೆ ಪಕ್ಷಿಗಳು ಹಾರಾಡುವುದನ್ನು ನೀವು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ. I don't say thoughts will not come. ನಾನು ಈ ರೀತಿಯಾಗಿ ಹೇಳುವುದಿಲ್ಲ ಆಲೋಚನೆ ಬರುವುದೇ ಇಲ್ಲ ಎಂಬುದಾಗಿ. It will come. ಅದು ಬಂದೇ ಬರುತ್ತದೆ. But never allow birds to build nest on your head. ಆದರೆ ಆ ಒಂದು ಪಕ್ಷಿಗಳು ನಿಮ್ಮ ತಲೆಯ ಮೇಲೆ ಗೂಡನ್ನ ಕಟ್ಟದಂತೆ ಅವಕಾಶ ಕೊಡಬೇಡ್ರಿ. Never develop thoughts in your mind. Take it away immediately. ತಕ್ಷಣವೇ ಅಂತಹ ಆಲೋಚನೆಗಳನ್ನ ನಿಮ್ಮ ತಲೆಯಿಂದ ತೆಗೆದು ಹಾಕಿ ಬಿಡಿರಿ. May God bless His word to our hearts. ದೇವರು ತಾನು ಈ ವಾಕ್ಯ ಭಾಗವನ್ನು ನಮಗೋಸ್ಕರ ಆಶೀರ್ವದಿಸಲಿ. Thank you for your patient listening. ತುಂಬಾ ಧನ್ಯವಾದಗಳು ನಿಮ್ಮ ತಾಳ್ಮೆಗಾಗಿ. I'm sure the Lord was speaking to our hearts. ನಾನು ನಂಬುತ್ತೇನೆ ದೇವರು ತಾನೇ ನಮ್ಮ ಹೃದಯದೊಟ್ಟಿಗೆ ಮಾತನಾಡಿದ್ದಾನೆ ಎಂಬುದಾಗಿ. Let us learn to live on this earth with a prayerful heart, overcoming temptations in our life, trusting in the grace of God. ನಾವು ಕೂಡ ನಮ್ಮ ಜೀವಿತಗಳಲ್ಲಿ ಪ್ರಾರ್ಥನಾ ಪರ ಜೀವಿಸುತ್ತಾ ನಮ್ಮ ಜೀವಿತಗಳಲ್ಲಿ ಶೋಧನೆಯನ್ನು ಜಯಿಸುವಂತಹ ಜೀವಿತವನ್ನು ಜೀವಿಸುವುದಕ್ಕಾಗಿ ದೇವರು ತಾನೇ ಕೃಪೆಯನ್ನು ಕೊಡಲಿ. It's not easy for us. ಇದು ನಮಗೆ ಬಹಳ ಸರಳವಲ್ಲ. We need God's grace. ಇದಕ್ಕೆ ದೇವರ ಕೃಪೆ ನಮಗೆ ಬಹಳ ಅವಶ್ಯಕವಾಗಿ ಬೇಕೇ ಬೇಕು. Let us learn to ask for God's grace that He may strengthen us to face these situations in the days to come. ಇಂತಹ ಒಂದು ಶೋಧನೆಗಳನ್ನ ಹಾದು ಹೋಗುವಾಗ ನಾವು ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳುವಂತೆ ದೇವರಲ್ಲಿ ಪ್ರಾರ್ಥನೆಯಲ್ಲಿ ಕೇಳಿಕೊಳ್ಳೋಣ ದೇವರ ಕೃಪೆಗಾಗಿ. Thank you for your patient listening. ನಿಮ್ಮ ಒಂದು ತಾಳ್ಮೆಯ ಕೇಳುವಿಕೆಗಾಗಿ ನಾನು ತುಂಬಾ ವಂದನೆಯನ್ನು ಹೇಳುವಂತನಾಗಿದ್ದೇನೆ. May God bless His word to our hearts. ದೇವರು ತಾನೇ ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಹೃದಯವನ್ನು ಆಶೀರ್ವದಿಸಿದ್ದಾನೆ. May God's name be glorified. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬ್ರದರ್ ಟ್ರಾನ್ಸ್ಲೇಟ್ ಮಾಡ್ತೀರಾ ಪ್ರದೀಪ್ ಬ್ರದರ್? ಎಸ್ ಕಂಟಿನ್ಯೂ. ಎಸ್ ಬ್ರದರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. God's name be glorified. ಕೂಡಿ ಬಂದಂತ ನಮ್ಮೆಲ್ಲರಿಗೂ So as we are gathered here, ದೇವರ ಮಕ್ಕಳಾದಂತ ನಾವು, ವಿಶ್ವಾಸಿಗಳಾದಂತ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ಶೋಧನೆಗಳಿಗೆ ಒಳಗಾಗುವಂತವರಾಗಿದ್ದೇವೆ. So as a being a children of God, we are so many times underwent the temptations, such types of temptations in our lives. ನಾವು ಯಾವುದೇ ರೀತಿಯ ಶೋಧನೆಗೆ ಒಳಗಾಗಿಲ್ಲ ಎಂಬುದಾಗಿ ಯಾರು ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. No one can say that I am not at all tempted anymore. ಪ್ರಿಯ ದೇವರ ಸೇವಕರು ಶೋಧನೆಯನ್ನ ಯಾವ ರೀತಿಯಲ್ಲಿ ಎದುರಿಸುವುದು ಮತ್ತು ಯಾವ ರೀತಿಯಲ್ಲಿ ಜಯಿಸುವುದು ಎಂಬುದನ್ನು ಸ್ಪಷ್ಟವಾದ ರೀತಿಯಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಸಿದ್ದಾರೆ. Brother clearly explained and given a well teaching about how to overcome the temptation and the steps of overcoming temptation also they have explained very nicely for us. ನಾವು ಈ ಲೋಕದಲ್ಲಿ ಇರುವಾಗಲೇ ಈ ಶೋಧನೆಗಳನ್ನ ಜಯಿಸಬೇಕಾಗಿರುವಂತದ್ದಾಗಿದೆ. So being in the world only we should overcome this type of the temptations. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಮಾನವನಾಗಿದ್ದನು. When Lord Jesus Christ was a completely man. ಅದೇ ರೀತಿಯಲ್ಲಿ ದೇವರಾಗಿದ್ದನು. So completely he was God also.
ಆತನಿಗೆ ಬರುವಂತ ಎಲ್ಲಾ ಶೋಧನೆಗಳನ್ನ ಆತನು ಜಯಿಸಿದಂತ ದೇವರು. So he had overcome all the temptations which comes under his life. ಆದ್ರಿಂದ ದೇವರ ಸಹಾಯ ಕೃಪೆ ನಮಗಿರುವುದಾದರೆ ನಾವು ಸಹ ಈ ಶೋಧನೆಗಳನ್ನ ಎದುರಿಸಬಹುದು ಮತ್ತು ಜಯಿಸಬಹುದು. By God's grace only we can overcome and victory over such type of the temptations which comes in our lives. ಮುಖ್ಯವಾಗಿ ಯೌವನಸ್ಥರಾದಂತ ನಮಗೆ ಈ ರೀತಿಯಾದಂತ ವಾಕ್ಯಗಳನ್ನ ತಂದಂತ ದೇವರ ಸೇವಕರಿಗೆ ಈ ಕೂಟದ ಪರವಾಗಿಯೂ ಕೂಡಿ ಬಂದಂತ ಎಲ್ಲರ ಪರವಾಗಿಯೂ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ವಂದನೆಗಳನ್ನ ಕೃತಜ್ಞತೆಗಳನ್ನ ತಿಳಿಸುವಂತವರಾಗಿದ್ದೇವೆ. We are very thankful to brother for sharing the word of the God, especially for the youths in this evening, and we are very thankful in the Lord Jesus Christ, and on behalf of our all the Karnataka Brethren Assembly youths and one who are gathered today's meeting, on behalf of all them, we are very grateful and thankful to you, uncle. ಮತ್ತು ನಾವು ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಕುಟುಂಬ ಪ್ರಾರ್ಥನೆಗಳಲ್ಲಿ ನಿಮಗಾಗಿಯೂ ನಿಮ್ಮ ಕುಟುಂಬಕ್ಕಾಗಿಯೂ ನಿಮ್ಮ ಸಭೆಗಾಗಿಯೂ ನಿಮ್ಮ ಸೇವೆಗಾಗಿಯೂ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. We will remember you, uncle, in our prayer, individual life and family prayer life, as well as in the assembly prayer life, continually for your ministry. ಮತ್ತು ವಿಶೇಷವಾದಂತ ಗೀತೆಯನ್ನು ಸಹ ಆಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನ ತಿಳಿಸುವಂತವರಾಗಿದ್ದೇವೆ. We are very thankful for your well song you have sung for us in this meeting. ಕೂಡಿ ಬಂದಂತ ಅದೇ ರೀತಿಯಲ್ಲಿ ಕೂಡಿ ಬಂತ ಎಲ್ಲಾ ದೇವ ಜನರಿಗೂ ಸಹ ಈ ಒಂದು ಕೂಟದ ಪರವಾಗಿಯೂ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ತಿಳಿಸುವಂತವರಾಗಿದ್ದೇವೆ. We are very thankful to all brothers and sisters who are gathered for this evening meeting. ಈ ಸಂದೇಶ ರೆಕಾರ್ಡ್ ಆಗಿರುತ್ತದೆ. So this message is being recorded. ಮತ್ತೊಂದು ಸಾರಿ ನಮಗೆ ಕೇಳಲಿಕ್ಕೂ ಸಹ ಅವಕಾಶಗಳು ಇರುವಂತದ್ದಾಗಿದೆ ಯೂಟ್ಯೂಬ್ ನಲ್ಲಿ. So we can once again listen the same message by YouTube. ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಸಂದೇಶವನ್ನ ಅವರಿಗೂ ಸಹ ಕಳಿಸಿಕೊಡ್ರಿ. Then you have to share these messages to your friends. ಅವರು ಸಹ ಇದನ್ನ ಕೇಳಿ ದೇವರ ಮಹಿಮೆಗೋಸ್ಕರವಾಗಿ ನಾವೆಲ್ಲರೂ ಜೀವಿಸುವಂತವರಾಗಿರೋಣ. Let them listen the word of the God and let we all together live a godly life. ಮತ್ತೊಂದಾವರ್ತಿ ಸೇವಕರಿಗೂ ಹಾಗೂ ಕೂಡಿ ಬಂತ ಎಲ್ಲಾ ದೇವ ಜನರಿಗೂ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ವಂದನೆಯನ್ನ ತಿಳಿಸ್ತೇವೆ. Finally, we thank to all, especially for the Lord's servant, and along with that one who are gathered here, everybody we are thankful to you. ಈ ಒಂದು ಕೂಟದ ಮುಕ್ತಾಯದ ಪ್ರಾರ್ಥನೆಯನ್ನ ಸಹೋದರರಾದಂತ ಎನೋಸ್ ಅವರು ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡುವಂತವರಾಗಿದ್ದಾರೆ. I request brother Enosh to conclude this meeting with the prayer. ಪ್ರಾರ್ಥನಾ ಕರೆಂಗೆ. ಪರಲೋಕದ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅದ್ಭುತವಾದಂತ ಸಂದೇಶವನ್ನ ಕರ್ತನೆ, ಸಹೋದರರು ಕರ್ತನೆ, ನಿನ್ನ ದಾಸರು ಶಾಲೋಟಿ ನಿನ್ನವರ ಮೂಲಕವಾಗಿ ಕನ್ನಡದಲ್ಲಿ ಸ್ವಾಮಿ ಸ್ಪಷ್ಟವಾಗಿ ಕರ್ತನೆ ಸಹೋದರ ಪ್ರದೀಪ್ ಅವರ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಕರ್ತನೆ ಸ್ತೋತ್ರಪ್ಪ. ಕರ್ತನೆ, ಶೋಧನೆಗಳನ್ನು ಹೇಗೆ ಜಯಿಸಬೇಕು ಕರ್ತನೆ ಎಂಬುದಾಗಿ ನೀನು ತಂದೆ ನಮ್ಮ ಜೊತೆಯಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ ಪ್ರಭು. ಹೌದು ಕರ್ತನೆ, ನಿನ್ನ ಕೃಪೆಗಾಗಿ ನಾವು ಬೇಡ್ತೇವೆ. ಅನೇಕ ಯವನ ಮಕ್ಕಳು ಕರ್ತನೆ ಈ ಒಂದು ಸಂದೇಶವನ್ನ ಕರ್ತನೆ ಕೇಳುವಾಗ, ಇನ್ನು ಮುಂದೆ ಸ್ವಾಮಿ ಕರ್ತನೆ ಕೇಳಲಿಕ್ಕಿರುವಾಗ ಪ್ರಭುವೇ ಕರ್ತನೆ ನಿನ್ನ ಕೃಪೆಗಾಗಿ ಬೇಡಿಕೊಳ್ಳುವಂತೆ ಸಹಾಯ ಮಾಡು. ನಾವಾದ್ರೂ ಕರ್ತನೆ ನಿನ್ನ ಕೃಪೆಗಾಗಿ ನಾವು ಬೇಡ್ತೇವೆ ಸ್ವಾಮಿ. ಕರ್ತನೆ ಶೋಧನೆಗಳನ್ನು ಜಯಿಸಲು ಸ್ವಾಮಿ ನಿನ್ನ ಕೃಪೆ ಮಾತ್ರವೇ ನಮಗೆ ಸಾಧ್ಯ ಕರ್ತನೆ. ಆದ್ರಿಂದ ದೇವರೇ, ಅದ್ಭುತ ರೀತಿಯಲ್ಲಿ ಸ್ವಾಮಿ ನಮ್ಮ ರಕ್ಷಣೆಯನ್ನು ಕೂಡ ಕರ್ತನೆ ನೀನು ನಿಶ್ಚಯಪಡಿಸಿದಕ್ಕಾಗಿ ವಿಶೇಷವಾಗಿ ಸ್ತೋತ್ರಗಳು ಕರ್ತನೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ನಾವು ಕೊಂಡಾಡ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಚಿತ್ತವಿದ್ರೆ ನಾವು ಮತ್ತೊಂದು ಸಾರಿ ಈ ರೀತಿಯಾಗಿ ಕೂಡಿ ಬರ್ಲಿಕ್ಕೆ ನೀನು ತಾನೇ ಸಹಾಯ ಮಾಡು. ಈ ಒಂದು ಕಾರ್ಯಕ್ರಮವನ್ನು ಸ್ವಾಮಿ ಕರ್ತನೆ ವಿಶೇಷವಾದ ರೀತಿಯಲ್ಲಿ ಆಸ್ವಾದಿಸು. ಇನ್ನು ಕರ್ತನೆ ಅನೇಕ ದಿವಸಗಳ ಕಾಲ ಮುಂದುವರಿಲಿಕ್ಕೆ ನೀನು ತಾನೇ ಸಹಾಯ ಮಾಡು ಕರ್ತನೆ. ಎಲ್ಲರನ್ನೂ ಕೂಡ ಪ್ರಭು ನಿನ್ನ ಕರಳಿಗೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆಯೇ, ಆಮೆನ್. ವಿಶೇಷವಾಗಿ ಹಾಡಿನಲ್ಲಿ ನಡೆಸಿದಂತ ಸೋದರಂತ ಶಿವಕುಮಾರ್ ಅವರಿಗೂ ಸಹ ವಂದನೆಗಳನ್ನು ತಿಳಿಸ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಭಾಷಾಂತರ ಪಡಿಸಿದಂತ ಸೋದರಾದಂತ ಪ್ರದೀಪ್ ಶಿಂದೆ ಅವರಿಗೂ ಸಹ ಈ ಕೂಟದ ಪರವಾಗಿ ವಂದನೆಗಳನ್ನ ತಿಳಿಸುವಂತವರಾಗಿದ್ದೇವೆ. ಭಾಗವಹಿಸಿದ ಎಲ್ಲ ಪ್ರಿಯರಿಗೂ ವಂದನೆಯನ್ನ ತಿಳಿಸ್ತೇವೆ. Thank you very much.